ನಾವು ವಾಸಿಸುವ ಈ ಭೂಮಿ ಇದೊಂದು ಶಕ್ತಿ ಕೇಂದ್ರ. ಇದು ಶಕ್ತಿಯ ತಾಣ. ಇಲ್ಲಿ ಒಂದು ಶಕ್ತಿಯ ಸೆಳೆತ ಇದೆ ಈ ಭೂಮಿಯ ಮೇಲೆ. ಅದು ವಸ್ತುಗಳ ಮಧ್ಯೆ, ವ್ಯಕ್ತಿಗಳ ಮಧ್ಯೆ, ವ್ಯಕ್ತಿಗಳ ಮಧ್ಯೆ ಒಂದು ಶಕ್ತಿಯ ಸೆಳೆತ ಕಾಣ್ತೀವಿ. ಆ ಶಕ್ತಿಯ ಸೆಳೆತಕ್ಕೆ ನಾವು ಆಕರ್ಷಣ ಅಂತ ಕರಿತೀವಿ. ಸುಮ್ಮನೆ ಲೋಕದಲ್ಲಿ ಹಿಂಗೆ ನೀವು ಕಣ್ಣಾಡಿಸ್ರಿ, ಇಲ್ಲೊಂದು ಸೆಳೆತ ಇದೆ. ಸೂರ್ಯ ಇದ್ದಾನ, ಭೂಮಿ ಐತಿ, ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದೆ. 1670 ಕಿಲೋಮೀಟರ್ ವೇಗ ಒಂದು ಗಂಟೆಗೆ. ಇದು ಇಷ್ಟು ವಿಶಾಲವಾದ ಆಕಾಶ ಐತೆಲ್ಲ, ಭೂಮಿ ಸೂರ್ಯನ ಸುತ್ತನ ಯಾಕೆ ತಿರುಗಬೇಕು? ಎಲ್ಲರ ತನಗೆ ತಿಳಿದಲ್ಲಿ ಅಡ್ಡಾಡ್ಕೊತ ಹೋಗಬೇಕಾಗಿತ್ತಲ್ಲ. ಸೂರ್ಯನ ಕಕ್ಷೆಯಲ್ಲೇ ಯಾಕೆ ಭೂಮಿ ತಿರುಗಬೇಕು? ಭೂಮಿಗೆ ಹೊರಗೆ ಹೋಗಬಾರ್ದಂತ, ಸೂರ್ಯನಿಗೆ ಭೂಮಿಗೆ ಬಿಡಬಾರ್ದಂತ ಒಂದು ಸೆಳೆತ ಎರಡರ ಮಧ್ಯೆ ಆಕರ್ಷಣ ಐತಿ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಭೂಮಿ ಕಾಣ್ತೈತಿ, ಸೂರ್ಯ ಕಾಣ್ತಾನ. ಭೂಮಿ ಮತ್ತು ಸೂರ್ಯರ ಮಧ್ಯೆ ಇರುವ ಆಕರ್ಷಣ ಶಕ್ತಿ ಕಾಣೋದಿಲ್ಲ ನಮಗೆ. ಈಗೊಂದು ಹೂವು ಐತಿ. ಒಂದು ಹೂವನ್ನು ನೀವು ಮ್ಯಾಲೆ ಎಸಿರಿ, ಹಿಂಗೆ ಮ್ಯಾಲೆ ಒಗದ್ರೆ ಹೂ ಹಂಗೆ ಮ್ಯಾಲೆ ಅಡ್ಡಾಡ್ಕೊಂತ ಹೋಗ್ಬೇಕಾಗಿತ್ತಲ್ಲ, ಕೆಳಗೆ ಯಾಕೆ ಬರ್ತೈತಿ? ತನ್ನ ನಿಚ್ಚೆ ತಿಳಿದಂಗೆ ಹೋಗ್ಬೇಕಾಗಿತ್ತು ಎಲ್ಲಿ ಬೇಕಲ್ಲಿ. ಹೂವು ಕೆಳಗೆ ಬೀಳ್ತಿರ್ತೈತಿ, ಭೂಮಿ ಅದನ್ನು ಎಳಿತಿರ್ತೈತಿ. ಭೂಮಿ ಎಳ್ಯಾಕೆ ಭೂಮಿಗೇನು ಕೈ ಇಲ್ಲ, ಆದರೂ ಎಳತೈತಿ. ಹೂವಿಗೆ ಕೆಳಗೆ ಬರ್ಬೇಕು ಅನ್ನಿಸ್ತೈತಿ, ಭೂಮಿಗೆ ಅದನ್ನು ಎಳಿಬೇಕು ಅನ್ನಿಸ್ತೈತಿ. ಈ ಸೆಳೆತ ಐತಲ್ಲ, ಇದಕ್ಕೆ ಆಕರ್ಷಣಾ ಶಕ್ತಿ ಅಂತ ಕರೀತಾರೆ. ಈಗ ನೀವು ಲೈಟಿನ ಹುಳ ನೋಡಿರಿ, ಲೈಟ್ ಐತಿ, ದೀಪ. ಸುಮ್ಮನೆ ಹುಳ ಬರ್ತಾವ, ಅದಕ್ಕೊಂದು ಮುದ್ದು ಕೊಡ್ತಾವ, ಸುಟ್ಕೊಂಡು ಬೀಳ್ತಾವ. ಅದೇನು ಉಣ್ಣೋ ವಸ್ತುನ, ತಿನ್ನೋ ವಸ್ತುನ? ಏನೈತಲ್ಲಿ? ಏನು ಉಣ್ಣೋದಲ್ಲ, ತಿನ್ನೋದಲ್ಲ, ಏನೂ ಅಲ್ಲ. ರುಚಿ ಇಲ್ಲ, ವಾಸನೆ ಇಲ್ಲ, ಸುಮ್ಮನೆ ಒಂದು ರೂಪ. ಅದಕ್ಕೆ ಬಂದು ಮುದ್ದು ಕೊಟ್ಟು ಸುಟ್ಕೊಂಡು ಬೀಳ್ತೈತಿ. ಸುಟ್ಕೊಂಡು ಬೀಳ್ತೀನಂದ್ರೆ ಮುದ್ದು ಕೊಡ್ತೈತೆಲ್ಲ, ಆಕರ್ಷಣ ಐತೆ ಅದರೊಳಗೆ. ಒಂದಷ್ಟು ಆಕರ್ಷಣ ಎಳಿಸ್ತೈತಿ. ಒಬ್ಬ ಬೇಟೆಗಾರ ಒಂದು ಬಲಿ ಬೀಸ್ದ. ಬಲಿ ಬೀಸಿ ಅದರೊಳಗೊಂದಿಷ್ಟು ಕಾಳು ಉಗ್ಗದ, ಹಿಂಗೆ ಕಾಳು ಚೆಲ್ಲದ. ಪಕ್ಷಿ, ಒಂದು ಯುವ ಪಕ್ಷಿ ಬಂತು, ಅದು ಹಾರಾಕತ್ತಿತ್ತು. ಅವ ಒಂದಿಷ್ಟು ಒಣ ಕಾಳು ಚೆಲ್ಲಾನ, ಗಿಡದಾಗ ಪಕ್ಷಿ ಕುಂತಿತ್ತು. ಅದನ್ನು ಕಾಳು ತಿನ್ಬೇಕಂತ ಹಾರಬೇಕಂತಿತ್ತು ಪಕ್ಷಿ. ಅವಾಗೊಂದು ಹಿರಿಯ ಪಕ್ಷಿ ಕುಂತಿತ್ತಲ್ಲ, ಹೇಳ್ತು, ಹಂಗೆ ಹೋಗಬೇಡ ಅಲ್ಲೆಲ್ಲ, ನಾವು ಹಿಂಗೆ ಅದ್ರಾಗ ಹೋಗಿ ಸಿಕ್ಕೊಂಡ ಮುದುಕರಾಗಿವಿ, ಈಗ ಮೆತ್ತಗಾಗಿವಿ. ಅಲ್ಲ, ಅಲ್ಲಿ ಏನೈತಿ? ಗಿಡದಾಗ ಚಲೋ ಹಣ್ಣು ಅದಾವ. ಯಾ ಗಿಡಕ್ಕೆ ಬೇಕು ಆ ಗಿಡಕ್ಕೆ ಹಾರಿ ಹಣ್ಣು ತಿನ್ಬೋದು, ಎಲ್ಲಿ ಬೇಕಲ್ಲಿ ಹಾರಿ ನೀರು ಕುಡಿಬೋದು. ಒಣ ಕಾಳು ತಿನ್ನೋಕ್ಕೆ ಎಷ್ಟು ಸೆಳೆತೈತಲ್ಲ ಅದಕ್ಕೆ. ಆ ಪಕ್ಷಿ ಹೇಳ್ತು, ಹಿರಿಯ ಪಕ್ಷಿ, ಹೋಗಬೇಡೋ, ನಾವು ಮೆತ್ತಗಾಗಿವಿ, ಹಿಂಗೆ ಹೋಗೇ ಅಲ್ಲಿ. ಅದು ಯುವ ಪಕ್ಷಿ ಹೇಳ್ತದೆ, ಸುಮ್ಮನೆ ಹೇಳ್ತೀರಿ ನೀವೆಲ್ಲ, ನಮಗೆ ಗೊತ್ತು, ವಯಸ್ಸಿನ ಹುಡುಗರು ನಾವೆಲ್ಲ. ಹೋಗಿ ಸಿಕ್ಕೊಂತದು. ಏನೈತಿ? ಇಷ್ಟೆಲ್ಲ ಹಣ್ಣಿದ್ರು ಒಣ ಕಾಳಿಗೆ ಎಳಿಸ್ತಿತ್ತಲ್ಲ, ಅದರೊಳಗೆ ಏನೂ ಇಲ್ಲ, ಸುಮ್ಮನೆ ಒಂದು ಸೆಳೆತೈತಿ. ಎರಡರ ಮಧ್ಯದೊಳಗೊಂದು ಸೆಳೆತ. ಬರೀ ಹಿಂಗೆ ಹೊರಗಷ್ಟ ಸೆಳೆತಿಲ್ಲ, ನಮ್ಮ ಹೊರಗಷ್ಟೇ ಆಕರ್ಷಣೆ ಇಲ್ಲ, ನಮ್ಮ ಮನಸ್ಸಿನೊಳಗೂ ಒಂದು ಆಕರ್ಷಣ ಶಕ್ತಿ ಐತಿ. ಈ ಮನಸ್ಸು ಕಣ್ಣಿನಿಂದ ಏನಾದರೂ ಒಂದು ರೂಪ ನೋಡ್ತು ಅಂದ್ರೆ ರೂಪದ ಬಗ್ಗೆ ಆಕರ್ಷಣೆ ಆಗ್ತೈತಿ. ಕಿವಿಯಿಂದ ಏನಾದರೂ ಒಂದು ಶಬ್ದ ಕೇಳ್ತಂದ್ರೆ ಆಕರ್ಷಣ ಶುರು ಆಗ್ತೈತಿ. ಚರ್ಮದಿಂದ ಏನಾದರೂ ಒಂದು ಸ್ಪರ್ಶ ಆಯ್ತು ಅಂದ್ರೆ ಆಕರ್ಷಣ ಶುರು ಆಗ್ತೈತಿ. ನಾಲಿಗೆಯಿಂದ ಏನೋ ಒಂದು ರುಚಿ ಒಮ್ಮೆ ನೋಡ್ತು ಅಂದ್ರೆ ಮತ್ತೆ ಅದನ್ನು ತಗೋಬೇಕಂತ ಆಕರ್ಷಣ ಶುರು ಆಗ್ತೈತಿ. ಈ ಆಕರ್ಷಣೆ ಅನ್ನೋದು ಹೊರಗಷ್ಟೇ ಇಲ್ಲ, ಆಕರ್ಷಣೆ ಅನ್ನೋದು ನಮ್ಮ ಮನಸ್ಸಿನೊಳಗೂ ಐತಿ.
ಕಣ್ಣಿಗೆ ಒಂದು ರೂಪ ಎಳಸ್ತು, ಆಕರ್ಷಣೆ. ಏನು ಬಸ್ ಸ್ಟ್ಯಾಂಡ್ನಾಗಿದ್ದ ಹುಡುಗ ಊರಿಗೆ ಹೋಗ್ಬೇಕಾಗಿತ್ತು, ಒಬ್ಬರು ನೋಡ್ದ, ಮನಸ್ಸು ಹೊತ್ತು. ಬಸ್ಸಿನ ಬೋರ್ಡ್ ನೋಡಲಿಲ್ಲ, ಯಾವ ಊರಿಗೆ ಹೋಗ್ತೈತಂತೇವೆ. ಹೋಗಿದ್ದು ಊರಿಗೆ ಹೋಗಾಕ ಬೋರ್ಡ್ ನೋಡಲಿಲ್ಲ, ಇವ್ರ ಮುಖ ನೋಡೋದು. ಪರಿಚಯ ಆಯ್ತು, ನಂಬರ್ ತಗೊಂಡ, ಪ್ರೇಮ ಬೆಳೀತು. ಮುಂದೆ ಒಂದು ದಿವಸ ಎಲ್ಲರೂ ಕುಂದ್ರಿಸಿ ಹೇಳಿದ್ರೆ, ಬೇಡ ತಮ್ಮ, ಓದೋದೈತಿ ನಿಂದು, ಎಲ್ಲ ಮುಗಿಸು. ಸಾಧ್ಯ ಇಲ್ಲ, ನನ್ನ ಪ್ರಾಣ ಹೋಗಲಿ, ಅವ್ರನ್ನ ಮಾಡ್ಕೊಳ್ಳೋದು ನಾನು. ಅದು ಹೆಂಗೆ? ಅವ್ರ ಕಾಲಾಗ ಪ್ರಾಣ ಹೋಗಲಿ ನಮ್ದು. ಏನು ಇಂಡಿಯನ್ ಬಾರ್ಡರ್ನ್ಯಾಗ, ಹೌದಪ್ಪ, ವೀರ ಯುದ್ಧಕ್ಕೆ ಹೋಗಿ ಭಾರತ ದೇಶದ ಸಲುವಾಗಿ ಅವ್ರ ಕಾಲಾಗ ಪ್ರಾಣ ಹೋಗಲಿ ನಾನು. ಅವ್ವ ಅಪ್ಪನ ಕಾಲಾಗ ಅಂದಿಲ್ಲ, ಅವ್ರ ಕಾಲಾಗ ಪ್ರಾಣ ಹೋಗಲಿ ಅಂತಂದು. ಏನು ಎಳಿಸ್ತಿತ್ತು. ಏನು ಒಂದಿಷ್ಟು ಫೇಸ್ಬುಕ್ ನೋಡ್ಯಾನ, ಫೋನ್ಯಾಗ ನೋಡಿ ಒಪ್ಕೊಂಡು ಅಷ್ಟೆ. ಅವ್ರ ಫೇಸ್ ಇವ್ರು ನೋಡಿಲ್ಲ, ಇವ್ರ ಫೇಸ್ ಅವ್ರು ನೋಡಿಲ್ಲ, ಸುಮ್ಮನೆ ಒಂದಿಷ್ಟು ಫೋನ್ಯಾಗ ನೋಡ್ಯಾನ, ಒಪ್ಕೊಂಡಾನ. ಅವ್ರು ಹಿರಿಯರಿಗೆ ಕೇಳಿದ್ರೆ, ಏನೋ ತಮ್ಮ ಇಷ್ಟು ಸೆಳೆತ ಆಕರ್ಷಣೆ ಹಿಂಗಾದ್ರೆ ಹೆಂಗಪ್ಪ ಬದುಕ? ಅವ ಅಂತಾನೆ, ಲವ್ ಈಸ್ ಬ್ಲೈಂಡ್ ಅಂದವ. ಇಲ್ರಿ, ಪ್ರೇಮ ಕುರುಡೈತಿದ್ದು. ಅವ್ರಂದ್ರು, ಅಲ್ಲೋ ಕಣ್ಣು ನೋಡ್ಲಾರ್ದನ ಪ್ರೇಮ ಆಗೈತೇನು, ಕುರುಡಂತ ಹೆಂಗಂತ ಅಂತಾರೆ. ಇಲ್ಲಿ ಹುಡುಗರು ಲವ್ ಈಸ್ ಬ್ಲೈಂಡ್ ಅಂತಾರೆ. ಅಲ್ಲ, ನೋಡ್ಯಾರಿಲ್ಲ, ಮೊದಲು ನೋಡ್ಲಾರ್ದನ ಪ್ರೇಮ ಏನರ ಆಗೈತೇನದು? ಮೊದಲ ಮುಖಾಮುಖಿ ಕಣ್ಣು ಕೂಡ್ಯಾವಿಲ್ಲ, ಮೊದಲ ಮುಖಾಮುಖಿ ಅದು. ಅವ ಫ್ರೆಂಡ್ಸ್ಗೆ ಹೇಳ್ದ, ಅವರು ಕಮಲಮುಖಿ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಹೊಳಗಳ್ದ, ಚಂದ್ರಮುಖಿ ಅವರು. ಒಮ್ಮೆ ಜಗಳ ಆಯ್ತು, ಫೋನ್ ಸ್ವಿಚ್ ಆಫ್ ಮಾಡಿದ್ರು, ಜ್ವಾಲಾಮುಖಿ ಅಂದ. ಮದುವೆ ಆಯ್ತು, ತೆಕ್ಕಿಮುಖಿ ಅಷ್ಟು. ಏನು ನೋಡಿಲ್ಲೇನೋ, ಮೊದಲು ಕಣ್ಣ ನೋಡೈತಿ, ಆದರೂ ಹೇಳ್ತಾನೆ, ಏನು ಮಾಡಿದ್ರಪ್ಪ, ಪ್ರೇಮ ಕುರುಡೈತಿ ಅಂತ. ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರಲ್ಲ, ಅದಕ್ಕೆ ಯಾವ ಕಣ್ಣಿಲ್ಲ ಅಂದ್ರೆ ಈ ಬಹಿರ್ ಕಣ್ಣಲ್ಲ, ಒಳಗೆ ಅರಿವಿನ ಕಣ್ಣಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಅಷ್ಟೆ. ಅದಕ್ಕೆ ಒಳಗೆ ಅರಿವಿನ ಕಣ್ಣಿಲ್ಲ. ಏನಂತಿರ್ತೈತೆ ಹುಡುಗ, ಹೆಂಗೆ ಬಿಡೋದ್ರಿ ಅವ್ರಿಗೆ? ಏ ಮೇರಾ ಪಹಿಲಾ ಪ್ಯಾರ್ ಹೈ. ಹುಡುಗರಿಗೆ ಕೇಳ್ಬೇಕು ನೀವು, ಅವ್ರು ಹೇಳ್ತಾರೆ, ಹಮ್ ಛೋಡ್ ನಹೀ ಸಕ್ತೆ, ಹಮಾರಾ ಪಹಿಲಾ ಪ್ಯಾರ್ ಹೈ. ಅಲ್ಲ, ವಿಚಾರ ಮಾಡು, ಎಲ್ಲೋ ಬಸ್ ಸ್ಟ್ಯಾಂಡಿನೊಳಗೆ ನೋಡಿದ ಪ್ರೇಮ ಮೊದಲ ಪ್ರೇಮವೋ, ನಿನ್ನನ್ನು 10 ದೇವರಿಗೆ ಹರಕೆ ಹೊತ್ತು ಬೇಡಿ ಪಡೆದ ತಾಯಿಯ ಕಣ್ಣು ನೋಡಿತ್ತಲ್ಲ, ಅದು ಮೊದಲ ಪ್ರೇಮ ಅನ್ನೋದು ವಿಚಾರ ಮಾಡಲಿ ಅಷ್ಟೆ. ಬಸ್ ಸ್ಟ್ಯಾಂಡಿನಾಗ ಭೇಟಿಯಾದವ್ರದ್ದು ಮೊದಲ ಪ್ರೇಮವೋ, 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ ಭೂಮಿಗೆ ಕೊಟ್ಟು ಭೂಮಿಗೆ ತಂದು ನನ್ನ ಕಣ್ಣೊಳಗೆ ತನ್ನ ಪ್ರೇಮದ ಕಣ್ಣಿಟ್ಟು ನೋಡಿದ ತಾಯಿಯ ಪ್ರೇಮ ಮೊದಲ ಪ್ರೇಮವು. ಅಪ್ಪ ಓಡಿ ಬಂದಾಗ ಯಾರೋ ಹೇಳಿದ್ರು, ಪಂಚಾಂಗ ತೆಗಿಸಿ ನೋಡು. ಅವ್ರು ಹೇಳಿದ್ರು, 1 ವಾರ ನೋಡಂಗಿಲ್ಲ ಮಗಳ ಮುಖ. ಅಪ್ಪನ ಮನಸ್ಸು 1 ವಾರ ಅನ್ನೋದು 1 ಯುಗ ಆಯ್ತು, ಮಗಳ ಮುಖ ನೋಡಬೇಕು ಅಂತ. ಮತ್ತು ಅವ್ರ ಪ್ರೇಮ ಅಲ್ಲೇನಾಗಿದ್ರೆ, ಪೊಲೀಸ್ ಸ್ಟೇಷನ್ಯಾಗ ಹೋಗಿ ಪೊಲೀಸರ ಮುಂದೆ ಕೇಳಿದ್ರೆ ಮಗಳಿಗೆ, ಏನು ಅಪ್ಪ ಅವ್ವ ಬೇಕೋ ಹುಡುಗ ಬೇಕೋ ಅಂತಂದಾಗ, ತಂದೆ ತಾಯಿ ಕಡೆ ಮುಖ ಸಹಿತ ತೋರಿಸಲಾರದೆ ಹುಡುಗನ ಕೈ ಹಿಡಿದು ಹೋಗಬೇಕಂದ್ರೆ ಇದು ಎಂಥ ಆಕರ್ಷಣೆ ಇದೆ ಈ ಜಗತ್ತಿನಲ್ಲಿ. ಇದು ಆಕರ್ಷಣೆ. ಸುಮ್ಮನೆ ಕಣ್ಣು ನೋಡ್ತು ಅಂದ್ರೆ ಒಂದು ಆಕರ್ಷಣೆ ಅಷ್ಟೆ. ಆಕರ್ಷಣೆಗೆ ಅವ್ರಿಗೆ ನೋಡ್ಬೇಕು, ಅವ್ರ ಬರ್ತ್ಡೇಗೆ ಏನು ಕೊಡಿಸೋದೇನು, ಹುಟ್ಟು ಹಬ್ಬಕ್ಕೆ ಕೊಡಿಸೋದೇನು, ಅವ್ರ ಅಪ್ಪಂದ ಒಂದು ನೆನಪಿಲ್ಲ, ತಂದಂತೂ ಮರ್ತಾ ಬಿಟ್ಟನು. ಹೋಟೆಲಿಗೆ ಕರ್ಕೊಂಡು ಹೋಗೋದೇನು, ಅವ್ರು ಹೋಟೆಲ್ನಾಗ ಉಣಿಸೋದೇನು. ಅವ ಹೋಟೆಲ್ನಾಗ ಕುಂದ್ರಿಸಿ ಕೇಳ್ದ, ದಿಲ್ ಕೊಡ್ಲೇನಂತಂದ. ಆಕಿ ಮೊದಲು ಹೋಟೆಲ್ ಬಿಲ್ ಕೊಡು, ಆಮೇಲೆ ನೋಡೋಣಂತ. ಏನು ಮಜಾ, ಆಕರ್ಷಣ ಇದು ಇರೋದು ಈ ಜಗತ್ತಿನೊಳಗೆ. ರೂಪದ ಆಕರ್ಷಣ ಇದು, ಶಬ್ದದ ಆಕರ್ಷಣ,
ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾ. ವಿಶ್ವಾಮಿತ್ರ ಪರಾಶರರಂಥ ಋಷಿಗಳು ಸುಮ್ಮನೆ ಒಂದು ಎಲ್ಲ ದೊಡ್ಡ ಸಾಮ್ರಾಜ್ಯ ಇತ್ತು, ತ್ಯಾಗ ಮಾಡಿ ತಪಸ್ಸಿಗೆ ಬಂದಿದ್ದ ವಿಶ್ವಾಮಿತ್ರ. ಏನಪ್ಪ ಬಡವ, ಏನೂ ಇಲ್ಲಾರ್ದಕ್ಕೆ ದೇವರಿಗೆ ಏನಾರ ಬೇಡಕ್ಕೆ ತಪಸ್ಸಿಗೆ ಕುಂತಾನಂತಲ್ಲ, ಇದ್ದದ್ದನ್ನು ತ್ಯಾಗ ಮಾಡಿ ಬಂದಂಥ ವಿಶ್ವಾಮಿತ್ರ ಸುಮ್ಮನೆ ಒಂದು ಗೆಜ್ಜಿ ಶಬ್ದ ಕಿವಿಗೆ ಬಿದ್ದರೆ ಸೋತು ಬಿಟ್ಟಿದ್ದಷ್ಟು. ಆಕರ್ಷಣ ಈ ಜಗತ್ತಿನೊಳಗಷ್ಟಿದೆ. ಇಲ್ಲಿ ಏನು ಹುಡುಗರು ಈ ಗಾಡಿ ಬಿಡ್ತಿರ್ತಾರೆ ನೋಡಿ, ರೀಲ್ ಮಾಡೋದಿಲ್ಲ, ರೀಲ್ಸ್ ಅಂತೇನೋ ಮಾಡ್ತಾರಲ್ಲ ಹುಡುಗರು. ಒಂದು ಹುಡುಗ ರೀಲ್ ಮಾಡ್ತಿದ್ದು, ಏನು ಮುಂದಿನ ಗಾಲಿ, ಮೋಟರ್ ಬೈಕಿನ ಮುಂದಿನ ಗಾಲಿ ಎತ್ತಿ ವಿಡಿಯೋ ಮಾಡಿಸಿದ. ಅವರು ಫ್ರೆಂಡ್ಸಿಗೆ ಹಾಕಿದ ವ್ಯಾಟ್ಸಪ್ಪಿಗೆ. ಒಬ್ಬ ಯಾವನ ಕೀಪ್ ಇಟ್ ಅಪ್ ಅಂದವ. ಇವನಿಗೇನು ಗೊತ್ತಾಯ್ತು, ಇನ್ನೂ ಅಪ್ ಹೋಗ್ಬೇಕಂತಿದ್ದ. ಕೀಪ್ ಇಟ್ ಅಪ್ ಅಂದ, ಇನ್ನೂ ಒಂದು ಸ್ವಲ್ಪ ಅಪ್ ಹೋಗ್ಬೇಕಂತ ಮತ್ತೆ ಶುರು ಮಾಡೋದು. ಅವರು ಕಮೆಂಟ್ಸ್ ಹಾಕಿದ್ರೆ ಏನು ಗಾಡಿ ಹೊಡೆದು, ಏನು ರೀಲ್ ಮಾಡಿ, ಇಂಥ ಸಾಹಸ ಯಾರೂ ಮಾಡಿಲ್ಲ. ಇವನ ಗಾಡಿ ನೋಡಿ ಮತ್ತೊಬ್ಬ ಇವನು ಹಿಂದೆ ಕುಂತ, ಇಬ್ಬರು ಕುಂತ ಗಾಡಿ ಬಿಟ್ಟರು. 50 ಬಿಟ್ಟರು, 60 ಬಿಟ್ಟರು, 70 ಬಿಟ್ಟರು. ಅಂದ ಇನ್ನೊಂದು ಸ್ವಲ್ಪ ಓಡಿಸಂದವ. 80 ಬಿಟ್ಟರು, 90 ಬಿಟ್ಟರು. ಹಿಂದೆ ಕುಂತವಂದ ಕೈ ಬಿಡು, ಇನ್ನೂ ಚಲೋ ಹೊಕ್ಕೈತಿದಂದ. 90ಕ್ಕೆ ಕೈ ಬಿಟ್ಟು 100 ಇಟ್ಟ, 100ಕ್ಕೆ ಬಿಟ್ಟ, ಬರಾಗ 108ರಾಗ ತೊಗೊಂಬಂದ್ರು. 108 ಹಾಕೊಂಡು ಬಂದ್ರೆ ಅದಕ್ಕೆ. ಎದಕ್ಕಿದು? ಸುಮ್ಮನೆ ಒಂದು ವ್ಯಾಟ್ಸಪ್ನಾಗಳು ಒಂದು ಶಬ್ದ ಕೀಪ್ ಇಟ್ ಅಪ್ ವಾವ್ ಅಂತ ಬರ್ತಿದ್ರು ಅವರು. ಇದನ್ನು ತೋರ್ಸಕ್ಕೆ ಹೋಗಿ ಹಣ ಬಿದ್ದಿತ್ತು. ಅಂದ್ರೆ ಒಂದು ಆ ಶಬ್ದದ ಆಕರ್ಷಣೆ ಎಷ್ಟೈತಿ ಭೂಮಿ ಮೇಲೆ. ಈಗ ಮದುವೆ ಮಾಡ್ತಾರೆ ನೋಡ್ರಿ ಹಳ್ಳ್ಯಾಗ. ಏನು ಮದುವೆ ಮಾಡ್ತಾರ? ಆ ಊರು ಶ್ರೀಮಂತನ ಮದುವೆ ಇತ್ತಂದ್ರೆ ಏನು ಮದುವೆ ಶುರು ಮಾಡಿದ್ನಂದ್ರೆ ಒಂದು 8-10 ಮಂದಿ ಊರನವ್ರು ರೆಡಿನೇ ಇರ್ತಾರೆ. ಅವ್ರು ಏನು ಸೌಕಾರ, ಇಂಥ ಮದುವೆ ಹಿಂದೂ ಮಾಡಿಲ್ಲ ಮುಂದೆ ಮಾಡಿಲ್ಲ, ಏನು ಪೆಂಡಲ, ಏನು ಊಟ, ಇಂಥ ಮದುವೆ ಎಲ್ಲರೇ ಆಗ್ಯಾವನು. ಸೌಕಾರ ಅಂದ, ಹಿಂಗಾದ್ರೆ ಇಲ್ಲ ಇನ್ನೂ ಮಾಡಂತಡಿ, ಇದ್ದ ಮನೆ ಮೇಲೆ ಲೋನ್ ಎತ್ತದ. ಈ ಟೈಪ್ ಯಾರೂ ಮಾಡಿಲ್ಲರಿ. ಅವರು ಒಂದು 15 ದಿವಸ ಮನೆಗೆ ಊಟಕ್ಕೆ ಹೋಗಲ್ಲ. ಅವರು ಬೆಳಗ್ಗೆ ನಾಷ್ಟ ಇಲ್ಲೇ, ಮಧ್ಯಾಹ್ನ ಊಟ ಇಲ್ಲೇ, ರಾತ್ರಿ ಊಟ ಇಲ್ಲೇ. ಹಂಗೆ ಪ್ರಸಂಗ ಬಂದ್ರೆ ಒಂದು ಚಾಪಿನ ಹಿಡ್ಕೊಂಡು ಬಂದಿರ್ತಾರೆ ಅಲ್ಲೇ. ಅವರು ಹೊಗಳವ್ರು ಬೇಕಲ್ಲ ಅವರು. ಇವರು ಹೊಗಳಿಕೆಗೆ ಸಾಲ ಮಾಡ್ತದೆ. ಸಾಲ ಮಾಡಿ ಮಗನ ಮದುವೆ ಆತು. 30 ಲಕ್ಷ ಸಾಲ ಮಾಡಿದ್ದು, ಇರೋ ಮನೆ 1 ಎಕರೆ ಹೊಲದ ಮೇಲೆ. ಮಗ ಮದುವೆ ಆದ ಮೇಲೆ ಅವ್ರ ಹೆಣ್ಮಕ್ಳಿಗೆ ಹೇಳಿದ್ದವ, ಡಾರ್ಲಿಂಗ್ ನಿನಗೆ ಡಾರ್ಜಿಲಿಂಗ್ ತೋರಿಸ್ತೀನಿ ಅಂದಿದ್ದವ. ಕೈಯಾಗ ಟಿಕೆಟ್ ಹಿಡ್ಕೊಂಡು ಕುಂತಿದ್ದ, ತೋರಿಸ್ಬೇಕು ಅವ್ರ ಅಪ್ಪಗನ್ನದಾಗ. ಅವ್ರ ಅಪ್ಪ ಸಾಲದ ಯಾದಿ ಕೈಯಾಗಿಟ್ಟ. ಮಗ ನೋಡಿ 30 ಲಕ್ಷ ರೂಪಾಯಿ ನನ್ನ ಮದುವೆಗೆ ಸಾಲ. ಹೆಣ್ತಿಗೆ ಹೇಳ್ದ, ಬ್ಯಾಡ ಡಾರ್ಜಿಲಿಂಗಿಗೆ ಹೋಗೋದು, ಇಲ್ಲೇ ಹನುಮಪ್ಪನ ಗುಡಿಗೆ ಹೋಗಿ ಬಂದುಬಿಡ. ಸಾಲ ಇಟ್ಟು ಎದಕ್ಕಿದು? ಒಂದು ಶಬ್ದದ ಸಲುವಾಗಿ. ಭಾರಿ ಮದುವೆ ಆತು. ಮಗ ಸೊಸಿ ಪಾಲ, ಮಗಳು ಅಳಿಯನ ಪಾಲ, ಮನೆ ಸಾಲದವ್ರ ಪಾಲ, ಚಿಂತಿಯವನ ಪಾಲ. ಅಷ್ಟು ಸುಮ್ಮನೆ ಒಂದು ಶಬ್ದ ಎಷ್ಟು ಕಷ್ಟ ತಾಪಕ್ಕೆ ತಂದು ಹಸ್ತೈತೆಲ್ಲ. ಏನಿದೆ ಇದರೊಳಗೆ ಆಕರ್ಷಣ ಐತಿ. ನೀವು ನೋಡಿರಿಲ್ಲ, ಈ ದೇಶದೊಳಗೆ ಭಾಳ ರಾಜರು, ರಾಜಮನೆತನಗಳು ಆಳಿ ಹೋಗ್ಯಾವಿಲ್ಲೆಲ್ಲ. ಕಿಂಗ್ ಆಫ್ ವಿಜಯನಗರ, ಕಿಂಗ್ ಆಫ್ ಮೈಸೂರು, ಕಿಂಗ್ ಆಫ್ ರಾಷ್ಟ್ರಕೂಟ, ಕಿಂಗ್ ಆಫ್ ಬಾದಾಮಿ ಚಾಲುಕ್ಯಾಸ್ ಕೇಳಿರಿಲ್ಲ. ಭಾಳ ಮಂದಿ ಕಿಂಗ್ ಆಳ್ಯಾರ, ಆಳ್ದವ್ರು ಹೋಗ್ಯಾರ. ಯಾವ ಕಿಂಗ್ ರಾಜರು, ಯಾವ ಕಿಂಗ್ಗಳು ಭೂಮಿ ಮೇಲೆ ಉಳಿದಿಲ್ಲ. ಆದರೆ 2 ಕಿಂಗ್ ಮಾತ್ರ ಉಳ್ದಾರಿಲ್ಲ. ಒಬ್ಬ ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್. ಈ 2 ಕಿಂಗ್ಗಳು ಹೋಗಿಲ್ಲ. ಮತ್ತು ಎಲ್ಲ ಕಿಂಗ್ಗಳಿಗೆ ಕಳಿಸ್ದವ್ರು ಈ ಕಿಂಗ್ಗಳು. ಯಾರ್ಯಾರು ಊರಾಗ ನಾ ಕಿಂಗ್ ಅಂತಿದ್ರು, ಆ ಕಿಂಗ್ಗಳಿಗೆ ಕಳಿಸ್ದವರು ಕಿಂಗ್ ಇವರು. ಏನು ಒಂದು ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್.
ಏನದ ಸ್ಮೋಕಿಂಗ್ ಒಳಗೆ ಒಂದು ಸೊಟ್ಟು ಒಣ ಎಲೆ ಅದು ಏನಿರ್ತೈತೆ ಅದು ಚುಟ್ಟದಾಗ ಒಂದು ಒಣ ಎಲೆ ಅದು. ಅವ ಎಷ್ಟು ಅದಕ್ಕೆ ಆಕರ್ಷಣೆ ಆಗಿರ್ತಾನೆ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ ಅವ್ರು, ಬಿಡು ಅದು ಕೋಡಿ ಟಿ ಬಿ ಆಗೈತೆ ನಿನಗೆ, ಡಾಕ್ಟ್ರ್ ಬಿಡು ಅಂದ. ಈಗ ನಿನಗೆ ಬಿಡ್ತೀನಿ ನೋಡಿ ಬೇಕಂದ್ರೆ, ನಿನ್ನ ಬಿಡ್ತೀನಿ ಹೊರತು ಇದನ್ನು ಬಿಡೋದಿಲ್ಲ ನಾನು. ಅವು ಮಕ್ಕಳು ಮನ್ಯಾಗ ದೀಪಾವಳಿ ಬಂತಂದ್ರೆ ಮ್ಯಾಲೆ ಆಕಾಶ ದೀಪ ಹಚ್ತಾರೆ ನೋಡ್ರಿ, ಅವು ಆಕಾಶ ಪುಟ್ಟಿ ಅಂತ. ಮಕ್ಕಳು ಮನ್ಯಾಗ ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ. ಅಂದ್ರೆ ಯಾವ ದೇವರು ನಮಗೆ ಬೆಳಕು ಕೊಟ್ಟಾನೋ ಆ ದೇವನಿಗೊಂದು ಕೃತಜ್ಞತೆಯ ದೀಪ ಹಚ್ಚಿ ಮಕ್ಕಳ ಮ್ಯಾಲೆ ಬಿಡ್ತಿರ್ತಾರೆ. ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ, ಇವ ಅವ್ರ ಮುಂದೆ ಕುಂತು ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ. ಇವನಿಗೆ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ಬೇಕು, ಸೇದಾದ ಒಂದು ಅವು ಮಕ್ಕಳು ಆಡ್ತಿರ್ತಾವೆ ಮನ್ಯಾಗ, ಅಂಗಳದಾಗ ಆಡ್ತಿರ್ತಾರೆ. ಇವ ಅಲ್ಲಿ ಅವ್ರ ಗೆಳೆಯರ ಹತ್ತಿರ ಒಂದು ಕಂಪನಿ ಇರ್ತಾವೆ, ಕಟ್ಟಿ ಮೇಲೆ ಚುಟ್ಟ ಸೇದ್ಕೊತ ಕುಂತಿರ್ತಾನೆ. ಅದು ಚುಟ್ಟ ಆರ್ತೈತಿ, ಕಡ್ಡಿ ಪೆಟ್ಟಿಗಿರೋದಿಲ್ಲ. ಅವು ಮಗನಿಗೆ ಹೇಳ್ತಾನೆ, ತಗೋ ಅಲ್ಲಿ ಹಚ್ಕೊಂಬೋಗಿ ಚುಟ್ಟ ಹಚ್ಕೊಂಬ, ನಿಮ್ಮವ್ವ ರೊಟ್ಟಿ ಮಾಡಕತ್ತವಡು ಅಲ್ಲಿಗೆ. ಅವು ಹುಡುಗರು ಆಡ್ತಿರ್ತಾವೆ, ಯಾಕೆ ಕೇಳ್ತಾವನ್ ಮಾತು ಏನ್ರ. ಮತ್ತು ಅಪ್ಪ ಇಲ್ಲ ಅಂದ್ರೆ ಬೈತಾನಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತೊಗೊಂಡು ಹೋಗಿ ಅವ್ರವ್ವನ ಒಲಿಗೆ ಹಚ್ಚದ. ಅದು ಮನೆ ಹಳೆ ಮನೆ ಎಲ್ಲ ದೂರ ಇರ್ತಾವೆ ನೋಡ್ರಿ, ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದೆ. ಮತ್ತು ಹೋಗಿ ಮತ್ತು ಅವನ ಆ ಒಲಿಗೆ ಮತ್ತು ಚುಟ್ಟ ಹಚ್ಚದ. ಮತ್ತು ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ. ಮತ್ತು ಹೋಗಿ ಮತ್ತು ಅವನ ಒಲಿಗೆ ಹಚ್ಚದ, ತೊಗೊಂಡು ಪಡಸಾಲಿಗೆ ಬಂದು ಆರ್ಬೇಕಂತಿತ್ತು, ಆರ್ತೈತಿ ಬಾ ಅಂತ ಒಂದು ಜುರುಕಿ ಜಗ್ದವ ತಂದು ಅವ್ರ ಅಪ್ಪಕ್ಕೆ ಕೊಟ್ಟ, ದೀಕ್ಷಾ ಕೊಟ್ಟವ. ಅವ್ರಪ್ಪ ಸೇದ್ಕೊಂತಂದಂತ, ಏನು ಬರೀ ಆಟ ಅಂತ ಹೋಗ್ತೀರಿ ನೀವು ಹುಡುಗರು, ಸ್ವಲ್ಪರ ಜೀವನ ಅಂದ್ರೆ ಏನರ ಗೊತ್ತೈತೆ ನಿಮಗೆ? ಅವ ಮಗ ಅಂದ, ಅಲ್ಲೇ ಪಡಸಲೆಗ ಗೊತ್ತಾಗೈತೇಳಿ ನನಗದ. ಜೀವನ ಅಂದ್ರೆ ಅಲ್ಲೇ ಗೊತ್ತಾಗೈತಿ ಪಡಸಲೆಗ, ಒಂದ ಜುರ್ಕೆಗ ಜೀವನ ಗೊತ್ತಾಗೈತಿ ನನಗೆ. ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು. ನೀನು ಚುಟ್ಟ ಸಿಗರೇಟ್ ಸೇದಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್. ನೀನು ಇದನ್ನು ಮಾಡಿ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ, ಜೀವನ ಚಲೋ ಇಲ್ಲಾಂದ್ರೆ ಕೇಳ್ತಾರನ ಅವ್ರು ಏನಾರ. ಸ್ಮೋಕಿಂಗ್ ಇದು, ಇನ್ನೊಂದು ಡ್ರಿಂಕಿಂಗ್ ಇದು. ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಬೇಡ್ಕೊಂತೈತಿ, ಅಪ್ಪ ಕುಡಿಯೋದು ಬಿಡುವೋ, ಎಷ್ಟು ಆರೋಗ್ಯ ಹಾಳು ಮಾಡ್ಕೊಂಡು. ಓಣ್ಯಾಗೆಲ್ಲ ನನಗೇನಂತಾರೆ ಅಂದ್ರೆ ಕುಡುಕನ ಮಗ ಅಂತ ಚುಚ್ಚಿ ಮಾತಾಡ್ತಾರಪ್ಪಾಜಿ, ಕುಡಿಬೇಡ ಅಂತ. ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ. ಈಟದಿ ನನಗೆ ಹೇಳ್ತೀಯನಂತಿರ್ತ. ಅಲ್ಲ, ಮಗು ಈಟ ಇರ್ಬೋದು, ಚಿಮಣಿ ದೀಪ ಇಷ್ಟ ಇರ್ತೈತಿ, ಆದ್ರೆ ಬೆಳಕು ಭಾಳ ಇರ್ತೈತಿ. ಮಕ್ಕಳು ಈಟ ಇದ್ದರೂ ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ. ಮಕ್ಕಳು ಎಷ್ಟು ಸಲ ಹೇಳಿಲ್ಲೇನು, ಅಪ್ಪಾಜಿ ಕುಡಿಬೇಡ ಅಂತ ಎಷ್ಟು ಸಲ ಹೇಳ್ಯಾರ ಮಕ್ಕಳು, ಬಿಟ್ಟಾನೇನಪ್ಪ. ಹೆಂಡತಿ ಆದವಳು ಎಷ್ಟು ಸಲ ನಮ್ಮ ಅಕ್ಕ ನಮ್ಮ ತಂಗಿ ಅವ್ರ ಯಜಮಾನ್ರು ಹೆಂಗೆ ಮನೆ ಕಟ್ಟಿ ಸಂಸಾರ ಕಟ್ಟಿ ದೊಡ್ಡದು ಮಾಡ್ಯಾರ, ನನ್ನನ್ನು ನಗವ್ರ ಮುಂದೆ ನಗ್ಗೇಡಿ ಮಾಡಿ ಅನ್ನೋದಿಲ್ಲ. ಈ ಶಬ್ದ ಕೇಳಿರೇ ಇಲ್ಲ ನೀವು? ನಗವ್ರ ಮುಂದೆ ನಗಿಗೇಡಿ ಮಾಡಿ ನೀ ನನಗೆ ಶರಗೊಡ್ಡಿ ಬೇಡಿದ್ದಾಯಿತು, ಉಡಿ ಒಡ್ಡಿ ಬೇಡಿದ್ದಾಯಿತು, ಬಿಟ್ಟಾನೇನೀತ ಹೇಳಿ. ಒಂದು ಹುಡುಗಿತ್ತು, ಒಂದು 6-7ನೇ ಕ್ಲಾಸ್ ಓದ್ತಿತ್ತು. ಅಪ್ಪ ತೀರ್ಕೊಂಡಿದ್ದ. ಅವ್ವ ಆಕಿಗೂ ಸಹಿತ ಅಪ್ಪನಿಂದ ಏನೋ ಒಂದು ಜಡ್ಡು ಬಂದಿತ್ತು, ಆಕಿ ಜಡ್ಡಿಗೆ ಬಿದ್ದಿದ್ಲು. ಮಗ ಹುಷಾರಿತ್ತು, ಓದಬೇಕಂತಿತ್ತು, ಆದ್ರೆ ಓದಿಸೋರು ಇರಲಿಲ್ಲ ಮಗನಿಗೆ. ಆದರೂ ಸಾಲಿ ಬಿಟ್ಟಿರಲಿಲ್ಲ. ಹುಡುಗ ಏನು ಮಾಡ್ತಿತ್ತು ಅಂದ್ರೆ ಸಾಯಂಕಾಲ ಆದ ಕೂಡಲೇ ಕೆಲಸ ಮಾಡ್ತಿತ್ತು. ಎಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಒಂದು ಬಾರ್ನ್ಯಾಗ ಹೋಗಿ ಕೆಲಸ ಮಾಡ್ತಿತ್ತು. 6-7ನೇ ಕ್ಲಾಸ್ ಓದು ಹುಡುಗ ಅದು ಮಾಡಿ ತನ್ನ ಸಾಲಿ ಬಟ್ಟೆ ಪುಸ್ತಕ ಮಾಡ್ಕೊತಿತ್ತು. ಅವುಗೊಂದಿಷ್ಟು ಔಷಧ ಕೊಡಿಸ್ತಿತ್ತು. ಅವ್ರು ಬಂದವರೆಲ್ಲ ಅವು ಕುಡ್ದು ಬಾಟ್ಲಿ ಇಡ್ತಿದ್ರು. ಆ ಮಗು ಅವ್ರು ಎಂಜಲ್ ಬಾಟ್ಲಿ ತೊಗೊಂಡು ಹೋಗೋಗಿ ಇಡ್ತಿತ್ತು. ಅವ್ರಿಗೆ ಏನು ಬೇಕು ತಂದು ಕೊಡ್ತಿತ್ತು. ಒಬ್ಬ ಸುಶಿಕ್ಷಿತ ವ್ಯಕ್ತಿ ಬಂದ. ಅವನು ಕುಡಿಯವನ ಅಂದ್ರೆ ಎಜುಕೇಟೆಡ್ ಡ್ರಿಂಕರ್ಸ್ ಅಷ್ಟ ನಾ ಹೇಳೋದು. ಕುಡಿಯೋರಲ್ಲಂತಲ್ಲ, ಎಜುಕೇಟೆಡ್ ಡ್ರಿಂಕರ್ಸ್. ಇವು ಎಂಥದ್ದು ಬೇಕಂತವು ಕುಡಿತಿರ್ತಾವ ಅವು ಸ್ವಲ್ಪ. ಆ ಹುಡುಗ ಸಪ್ಲೈ ಮಾಡ್ತಿತ್ತು. ತಂದು ಬಾಟ್ಲಿ ಅದೇನೋ ಗ್ಲಾಸ್ ಇಟ್ಟ.
ಅವ ಅವ ಬಂದ ಹುಡುಗನ ಮುಖ ನೋಡಿ ಇಷ್ಟು ಮುಗ್ದಿತ್ತಲ್ಲ. ಆ ಮಗುವಿಗೊಂದು ಮಾತಂದ, ಏನಪ್ಪ ತಮ್ಮ ಮಗ, ನಿಮ್ಮಂಥ ಸಣ್ಣ ಹುಡುಗರು ಈ ಬಾರ್ನೊಳಗೆ ಕೆಲಸ ಮಾಡಬಾರ್ದಪ್ಪ ಅಂದ. ಅವಾಗ ಹುಡುಗೊಂದು ಚಲೋ ಮಾತು ಹೇಳ್ತು, ನೋಡ್ರಿ ಸಾಹೇಬ್ರ, ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತೈತೆ. ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದ ಬಿಟ್ಟಿದ್ರೆ ಅಂದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡುವ ಪ್ರಮೇಯ ಬರ್ತಿರಲಿಲ್ಲ. ಯಾರು ಬಿಟ್ಟಾರೇನು, ಪರಿಸ್ಥಿತಿಗಳು ಹಂಗೆ ತಂದವಲ್ಲ. ಅಂದ್ರೆ ಸೆಳೆತ ಇರ್ತೈತೆ ಅಷ್ಟ. ಅದನ್ನು ಹೇಳೋದು ನಾಲಿಗೆಯ ರುಚಿಯ ಆಕರ್ಷಣೆ ಅಷ್ಟು ಅದ್ಭುತ ಐತಿ. ಏನು ಮಾಡಿದ್ರೂ ಬಿಡೋದಿಲ್ಲ ಅವರು. ನೀವೇನು ಅವ್ರ ಗುರುಗಳ ಹತ್ರ ಬಂದು ಪಾದ ಬಿಡಿಸ್ತಾರೆ ಅವನಿಗೆ. ಅವ 40 ವರ್ಷ ಕುಡ್ದಿರ್ತಾನೆ. ಪಾದ ಬಡಿ ಅಜ್ಜಾರ ಪಾದ ಬಡಿ ಅಂತಿರ್ತಾರೆ. ಅವ ಬಡ್ದಂಗೆ ಮಾಡ್ತಾನೆ, ಅಷ್ಟ ಬಡಿಯೋದಿಲ್ಲ ಅವ 40 ವರ್ಷ ಕುಡ್ದವನಿಗೆ ಒಂದು ದಿವಸದಾಗ ಬಿಡು ಅಂದ್ರೆ ಬಿಡ್ತಾನೆ. ಅವ್ರನ್ನ ಕುಡಿಸಿ ಹೋಗ್ತಾನೆ ನಟ. ಏನು ಸೆಳೆತಿರ್ತೈತೆ ಅಷ್ಟ ಅದ್ರದ್ದು. ಒಬ್ಬ ಹೆಣ್ಮಗಳು ಅದು ಗಂಡು ಭಾಳ ಕುಡಿತಿತ್ತು. ಎಲ್ಲ ಹೊಲ ಮನೆ ಬಂಗಾರ ಎಲ್ಲ ಮಾರಿತ್ತದು. ಎಲ್ಲ ಮಾರಿ ಎಲ್ಲ ಮುಗ್ದಿತ್ತು. ಒಂದು ದಿವಸ ಭಸ್ಮ ಹಚ್ಕೊಂಡು ಈಕಿ ನೀರು ತರಕ್ಕೆ ಹೋಗಿದ್ಲಿ. ಗಪ್ಪನ ಮನೆ ಮುಂದೆ ಭಸ್ಮ ಹಚ್ಕೊಂಡು ಸಾಯಂಕಾಲ ಕುಂತ, ಇದು ಹಿಂಗ್ಯಾಕಾಗೈತೆ ಅಂದ್ಲಿದ್ದು. ಒಂದು ದಿವಸರ ಇದನ್ನು ಹಿಂಗೆ ನೋಡಿದ್ದಿಲ್ಲ ನಾನು, ಇದು ಎಷ್ಟು ಬದಲಾಗೈತಿಲ್ಲ ಅಂದ್ಲು. ಅವ ಏನಂದು, ನಾ ಇಂದು ಕುಡಿಯೋದು ಬಿಡ್ತೀನಿ ಅಂದು. ಖುಷಿ ಆಗ್ತದಕ್ಕೆ. ಈಗ ನಾ ಹಂಗೆ ಹೇಳೋದಿಲ್ಲ, ನಿನ್ನ ಪಾದ ಹಿಡ್ದು ಹೇಳ್ತೀನಿ ಅಂದು. ಪಾದ ಹಿಡ್ಕೊಂಡು ಖುಷಿ ಆಗ್ತದಕ್ಕೆ. ಸಂತೋಷದೊಳಗೆ ಅದು ಮತ್ತೆ ನೀರು ತರಕ್ಕೆ ಹೋತು. ಇವ ಹೊರಗೆ ಹೋದ. ಬಂದು ನೋಡ್ತಾಳೆ, ಅಳಕ್ಕೆ ಶುರು ಮಾಡಿದ್ಲಕ್ಕಿ ಮನೆಗೆ ಬಂದು. ಅವು ಹಾಡಾಡ್ಕೊಂಡು ಅಳೋದಕ್ಕೆ ಮಗ್ಗಲ ಮನೆ ಮುದುಕಿತ್ತು. ಬಂತು, ಯಾಕೆ ಅಳತ್ತೀನಿ? ಇಲ್ಲ, ನಾನು ಗಂಡು ಕುಡಿಯೋದು ಬಿಡ್ತೀನಿ ಅಂದ. ನಾನು ಅಲ್ಲ, ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತ್ತೆ ಯಾಕ? ಇಲ್ಲ, ನಾನು ಕುಡಿಯೋದು ಬಿಡ್ತೀನಿ ಅಂದು ನನ್ನ ಪಾದ ಹಿಡ್ಕೊಂಡ. ನಾವು ಅಲ್ಲ, ಕೋಡಿದ ದಿವಸ ನೀ ಮಾಡ್ತಿದ್ದಿ, ಇವತ್ತೊಂದು ದಿವಸ ಅವ ಬಿಡ್ತಾನಂತ ನಿನ್ನ ಪಾದ ಹಿಡ್ಕೊಂಡ್ರೆ ಅಳೋದು ಯಾಕೆ ಅದಕ್ಕೆ? ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡ. ನಾವು ಅಲ್ಲ, ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡ್ರೆ ತಪ್ಪೇನೈತಿ? ಅಳತಿ ಯಾಕ? ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ. ಕಾಲಾಗಿಂತ ಬಿಡುವಲ್ದದ ಅಷ್ಟು. ಏನಿದು ಅಂದ್ರೆ ಸೆಳೆತಿರ್ತೈತೆ ಒಳಗಷ್ಟು ಸೆಳೆತ. ಅದಕ್ಕೆ ಈ ಇಂದ್ರಿಯಗಳೇನದಾವಲ್ಲ, ಅದು ಕಣ್ಣೇ ಇರಲಿ, ಕಿವಿನೇ ಇರಲಿ, ನಾಲ್ಗೆನೇ ಇರಲಿ, ಈ ಜಗತ್ತಿನೊಳಗೆ ಇದನ್ನು ಯಾರೂ ಕಣ್ಣ ನೋಡಿ ನೋಡಿ ಚಸ್ಮಾ ಬಂದರೂ ನೋಡೋದು ಮುಗಿತಂತ ಅನಿಸಿಲ್ಲ ಕಣ್ಣಿಗೆ. ಕಿವಿ ಕೇಳಿ ಕೇಳಿ ಮಷನ್ ಬಂದರೂ ಕೇಳಬಾರ್ದಂತ ಅನಿಸಿಲ್ಲ ಅದಕ್ಕೆ. ತಿಂದು ಹಲ್ಲು ಬಿದ್ದರೂ ಸಹಿತ ಹಲ್ಲು ಸಟ್ಟು ಹಾಕ್ಕೊಂಡು ತಿಂದ್ವೇ ಹೊರತು ತಿನ್ನಬಾರ್ದಂತ ಮುಗುದಿಲ್ಲ ಅದಕ್ಕೆ. ಅಂದರೆ ಈ ಜಗತ್ತಿನೊಳಗೆ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ. ಇಲ್ಲಷ್ಟು ಅನುಭವಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಮತ್ತು ಅನುಭವಿಸಬಾರ್ದಂದ್ರೆ ಹಂಗೆ ಬಿಟ್ಟರೆ, ಇಂದ್ರಿಯಗಳನ್ನು ಬಳಸಬಾರ್ದಂದ್ರೆ ಇಟ್ಟರು ಕೆಡ್ತಾವ. ಇಟ್ಟರು ಕೆಡ್ತಾವ, ಹಂಗೆ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಇದು ಮಜಾ ಐತಿದು. ಇಟ್ರ ಏನೂ ಬಳಸೋದ ಬೇಡಪ್ಪ ಅಂತಂದ್ರೆ ಇಟ್ಟರು ಕೆಡ್ತಾವ. ಬಳಸೋದು ಬೇಡ ಅಂತ ಬಿಟ್ಟು ಅಂದ್ರೆ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಅದಕ್ಕೆ ಹಿಂಗೆ ಇದಕ್ಕೊಂದು ಹದವರಿತು ಬಳಸುವ ಕಲಾ ಐತಲ್ಲ, ಈ ಹದವರಿತು ಬಳಸುವ ಕಲಕ್ಕೆ ಪತಂಜಲ ಮಹರ್ಷಿಗಳು ಬ್ರಹ್ಮಚರ್ಯ ಅಂತ ಹೆಸರು ಕೊಟ್ಟರು. ಬ್ರಹ್ಮಚರ್ಯ ಇದರ ಅರ್ಥ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಆನಂದ, ಚರ್ಯ ಅಂದ್ರೆ ನಡೆಯುವುದು, ಹೆಜ್ಜೆ ಹಾಕುವುದು. ಯಾರಿಗೆ ಆನಂದ ಬೇಕು, ಆನಂದ ಬೇಕನ್ನೋರು ಈ ಸಣ್ಣ ಸಣ್ಣ ವಿಷಯಗಳು ಎಳಿಸಿ ದುಃಖಕ್ಕೀಡು ಮಾಡ್ತಾವಲ್ಲ, ಅವುಗಳಿಂದ ದೂರಾಗಿ ಆನಂದದ ಕಡೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರು ಬ್ರಹ್ಮಚಾರಿಗಳೇ. ಅವರಿಗೆಲ್ಲರಿಗೆ ಬ್ರಹ್ಮಚಾರಿಗಳಂತಾರೆ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡುವುದು. ಮೀಸಲು ಅನ್ನೋದಿಲ್ಲ, ನೀವು ಶಬ್ದ ಬಳಸಿರಿಲ್ಲ, ಮೀಸಲಂತ ಬಳಸ್ತಾರಲ್ಲ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಅಂತ ಅರ್ಥ. ನಾವೇನು ತಿಳ್ಕೊಂಡಿವಿ, ಬ್ರಹ್ಮಚರ್ಯ ಅಂದ ಕೂಡಲೇ ಮದುವೆ ಮಾಡ್ಕೊಳ್ಳಾರ್ದಂಗೆ ಇರೋದಂತ ಅಷ್ಟೇ ತಿಳ್ಕೊಂಡ್ವಿ. ಅದು ಅಲ್ಲಂತನೂ ಅಲ್ಲ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡೋದು.
ಅಲ್ಲಮ ಪ್ರಭು ಒಂದು ವಚನ ಬರೀತಾನೆ ನೋಡಿ. ಏನಂತಾರೆ ಅವ್ರಂದ್ರೆ, ಸತಿಯ ಕಂಡು ವೃತ್ತಿಯಾದ ಬಸವಣ್ಣ, ವೃತ್ತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬಾಲ ಬ್ರಹ್ಮಚಾರಿಯಾದಾತ ಬಸವಣ್ಣನೊಬ್ಬನೇ. ಆಶ್ಚರ್ಯ ಏನಂದ್ರೆ, ಇದನ್ನು ಹೇಳಿದವರು ಮದುವೆ ಆಗಲಾರ್ದವ್ರು, ಯಾರಿಗೆ ಪ್ರಶಸ್ತಿ ಕೊಟ್ಟರಲ್ಲ ಅವ್ರು ಮದುವೆ ಆದವರು. ಬಸವಣ್ಣನವ್ರಿಗಂತಾರೆ ಅವ ಬಾಲಬ್ರಹ್ಮಚಾರಿ, ನಮ್ಮ ಗುಹೇಶ್ವರ ಲಿಂಗದೊಳಗೆ ಬಾಲಬ್ರಹ್ಮಚಾರಿ ಆದಾತ ಬಸವಣ್ಣನೊಬ್ಬನೇ ಅಂತ. ಬಸವಣ್ಣಗೆ ಯಾಕೆ ಬ್ರಹ್ಮಚಾರಿ ಅಂದರು ಅಂದ್ರೆ, ಬಸವಣ್ಣ ಮೀಸಲು ಬಿಟ್ಟಿರಲಿಲ್ಲ. ಮನಸ್ಸ, ದೇಹ, ಇಂದ್ರಿಯ ಕೆಡಿಸ್ಕೊಳ್ಳಾರ್ದಂಗೆ ಬದುಕದ್ನಲ್ಲ, ಅದಕ್ಕೆ ಬ್ರಹ್ಮಚಾರಿ ಅಂತ ಕರೆದ್ರು ಅವರು ಅಲ್ಲಮ ಪ್ರಭುಗಳು. ಏನು ಇರಲಿಲ್ಲ, ಏನು ಪ್ರಧಾನಮಂತ್ರಿ ಆಗಿದ್ದ, ಪ್ರೈಮ್ ಮಿನಿಸ್ಟರ್ ಆಗಿದ್ದ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ. ನಮ್ಮಲ್ಲಿ ಒಮ್ಮೆ ಆದ್ರೆ ಮುಗಿದು ಹೊತ್ತು 3 ಪೀಳಿ ಆಗ್ಬೋದು ನಮ್ಮಲ್ಲಿ. ಅವ ಫೈನಾನ್ಸ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಮೀಸಲು ಬಿಟ್ಟಿದ್ದಿಲ್ಲ, ಅದಕ್ಕೆ ಬ್ರಹ್ಮಚಾರಿ ಅಂದಾತ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡಿಕೊಳ್ಳುವುದು, ಮೀಸಲು ಕೆಡಿಸ್ಕೊಳ್ಳಾರ್ದಂಗೆ ಬದುಕೋದು. ನೀವು ತಾಯಂದ್ರೆ ಅನ್ನೋದಲ್ಲ, ಏನು ಮೀಸಲು ಮಾಡಬೇಕು ದೇವನಿಗೆ? ಹಾಲು ಮೀಸಲು ಮಾಡಬೇಕಂತಿನ ಕರು ಎಂಜಲು ಮಾಡೈತಿ, ಹೂವು ಮೀಸಲು ಮಾಡಬೇಕಂತಿನ ದುಂಬಿ ಎಂಜಲು ಮಾಡೈತಿ, ನೀರು ಮೀಸಲು ಮಾಡಬೇಕಂತಿನ ಮೀನು ಎಂಜಲು ಮಾಡೈತಿ. ಭಗವಂತನೇ ನಿನಗಾವುದು ಮೀಸಲು ಮಾಡಲಿ ಹೇಳು? ಹಾಲು ಕರುವಿನೆಂಜಲು, ನೀರು ಮೀನಿನೆಂಜಲು, ಹೂವ ದುಂಬಿ ಎಂಜಲು. ಅದಕ್ಕೆ ಭಗವಂತನೇ ನಿನಗೆ ಹೊರಗಿನ ವಸ್ತುಗಳಿಂದಲ್ಲ, ನನ್ನ ಹೃದಯವೇ ನಿನಗೆ ಮೀಸಲಾಗಬೇಕು. ಇದು ಬ್ರಹ್ಮಚರ್ಯ. ಇದು ಕೆಡಿಸ್ಕೊಳ್ಳಾರ್ದಂಗೆ ಇರುವುದಷ್ಟೇ ಬ್ರಹ್ಮಚರ್ಯ ಅಂದ್ರೆ. ರಿಸರ್ವೇಷನ್. ಈಗ ನೀವು ಬಸ್ ಹಿಡಿತೀರಿ, ಬಸ್ ಹಿಡಿದಾಗ ಬಸ್ಸಿನ ತುಂಬ ಜನ ಇರ್ತಾರೆ. ಇಲ್ಲಿ ಪ್ಯಾಕ್ ಇರ್ತೈತಿ. ಒಬ್ಬರ ಕಾಲ ಮೇಲೆ ಒಬ್ಬರು ಕಾಲು ಇಟ್ಟಿರ್ತಾರೆ. ಆದ್ರೆ ನೀ ಸೀಟ್ ರಿಸರ್ವೇಷನ್ ಮಾಡಿದ್ರೆ ನಿನ್ನ ಸೀಟಿನ ಮೇಲೆ ಯಾರೂ ಕೂಡೋದಲ್ಲಿ, ಖಾಲಿ ಇರ್ತೈತೆ ಅದು. ನೀ ಬೆಂಗಳೂರು ಮಟ್ಟ ಕುಂತರ ಹೋಗು, ನಿಂತರ ಹೋಗು, ಶೀರ್ಷಾಸನ ಹಾಕ್ಕೊಂಡಾರ ಹೋಗು. ಅಂದ್ರೆ ನೀ ರಿಸರ್ವೇಷನ್ ಮಾಡಿಸಿ ಬಿಟ್ರೆ ಬಸ್ಸಿನ ತುಂಬ ಮಂದಿದ್ರೂ ಸಹಿತ ನಿನ್ನ ಸೀಟ್ ಹೆಂಗೆ ಖಾಲಿ ಇರ್ತೈತಲ್ಲ, ಹಂಗೆ ಮನಸ್ಸಿನೊಳಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಸಾವಿರ ವಿಷಯಗಳು ಮನಸ್ಸಿನೊಳಗಿದ್ರೂ ಸಹಿತ ಈ ಹೃದಯ ದೇವರಿಗಾಗಿ ರಿಸರ್ವೇಷನ್ ಇತ್ತು ಅಂದ್ರೆ ಯಾರೂ ಸೀಟ್ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ದೇವರು ಅಂದರೆ ಒಳ್ಳೆಯದಷ್ಟೇ. ರಿಸರ್ವೇಷನ್ ಮಾಡೋದಂತಾರೆ ಇದಕ್ಕೆ. ರಿಸರ್ವೇಷನ್ ಮಾಡಬೇಕು. ಈಗ ಹಳ್ಳಿ ಇರ್ತಾವಲ್ಲ, ಹಳ್ಳ್ಯಾಗ ಎತ್ತ, ದನ, ಕುರಿ ಇದ್ದು ಅಂದ್ರೆ ಅವಕ್ಕೇನು ಮಾಡ್ತಾರೆ? ಚಿಕ್ಕ ಹಾಕೋದಿಲ್ಲ, ಚಿಕ್ಕ ಹಾಕ್ತಾರೆ ಅದಕ್ಕೆ ಬಾಯಿಗೆ. ಎದಕ್ಕೆ ಚಿಕ್ಕ ಹಾಕ್ತಾರಂದ್ರೆ ಇನ್ನೊಬ್ಬರು ಹೊಲದಾಗ ಹೋಗಿ ಮೇಯ್ಬಾರ್ದಂತ. ಹಂಗೆ ಬ್ರಹ್ಮಚರ್ಯ ಅಂದ್ರೆ ಇದೊಂದು ಸೆಲ್ಫ್ ಡಿಸಿಪ್ಲಿನ್. ನಿನ್ನ ಮನಸ್ಸಿಗೆ ಚಿಕ್ಕ ಹಾಕ್ಕೊಂಡಂಗೆ ಅಷ್ಟ. ಇದು ಸೆಲ್ಫ್ ಡಿಸಿಪ್ಲಿನ್. ಇನ್ನೊಬ್ಬರ ವಿಷಯ ವಸ್ತುಗಳನ್ನು ಕಂಡು ಬಯಸಬಾರ್ದು ಅನ್ನೋದಕ್ಕೊಂದು ಸೆಲ್ಫ್ ಡಿಸಿಪ್ಲಿನ್ ಐತಿಲ್ಲ, ಅದು ಮೀಸಲು ಬ್ರಹ್ಮಚರ್ಯ ಆಯಿತು. ಪತಂಜಲ ಮಹರ್ಷಿಗಳು ಹೇಳ್ತಾರೆ, ಇದನ್ನು ಆಚರಣೆ ಮಾಡಬೇಕು ಮನುಷ್ಯ. ಹೆಂಗೆ ಹೊಲಕ್ಕೆ ಎತ್ತ ಆಕಳ ಹೋಗ್ತಾವಲ್ಲ, ಅದು ಹೋಗಬಾರ್ದು ಅನ್ನೋದಕ್ಕೆ ಅದಕ್ಕೊಂದು ಚಿಕ್ಕ ಹಾಕಿರ್ತಾರೆ, ಅದಕ್ಕೆ ಹೋಗಬಾರ್ದು. ಬಸವಣ್ಣ ಹೇಳ್ತಾನೆ, ಪಶುವಾನು ಪಶುಪತಿ ನೀನು. ಭಗವಂತನೇ ನಾನು ಪಶು, ನೀನು ಪಶುಪತಿ. ಈ ಪಶುವಿಗೆ ಗೊತ್ತಾಗೋದಿಲ್ಲ ಯಾವುದು ಕೆಟ್ಟದ್ದು ಒಳ್ಳೆಯದು. ಒಮ್ಮೆ ಅಜ್ಞಾನದೊಳಗೆ ಇರ್ತೈತಿ, ಗೊತ್ತಾಗೋದಿಲ್ಲ. ಭಗವಂತನೇ ತುಡು ಗುಣಿ ಎಂದು ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಘ. ಬಸವಣ್ಣನ ಪ್ರಾರ್ಥನೆ ಎಷ್ಟು ದೊಡ್ಡದು ದೇವನಿಗೆ. ಇದಕ್ಕೆ ಈಗ ಹೆಂಗೆ ನಿಮ್ಮಲ್ಲಿ ದನ ಇತ್ತು ಅಂದ್ರೆ, ಯಾರು ಹೊಲ್ದಾಗರೆ ಮೇಯ್ದ್ರೆ, ಯಾರು ಹೊಲ್ದಾಗ ಮೇಯ್ದಿರ್ತೈತಲ್ಲ ಆಕಳಿಗೆ ಯಾರ್ಯಾರು ಬೈತಾರನ್, ಎತ್ತಿಗೆ ಯಾರ್ಯಾರು ಬೈತಾರನ್, ಮಾಲೀಕಿಗೆ ಬೈತಾರೆ. ಬುದ್ಧಿ ಐತಿಲ್ಲಿ ಅಂಥ ದನ ಕಟ್ಟಿ ನೀನಂತ. ಅದಕ್ಕೆ ಬಸವಣ್ಣ ಅಂತಾನ, ತುಡು ಗುಣಿ ಎಂದು ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಕೂಡಲ ಸಂಘ.
ಭಗವಂತ ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ, ನನ್ನ ಮನಸ್ಸು ಸಹಿತ ಒಂದು ಕಳ್ಳ ದನ ಇದ್ದಂಗಿದು. ಯಾರ ವಿಷಯ ವಸ್ತುಗಳ ಮೇಲೆ ಕಣ್ಣು ಹಾಕ್ತೈತೋ, ಇಚ್ಛೆ ಪಡ್ತೈತೋ ಗೊತ್ತಿಲ್ಲ. ಯಾರೋ ಹಿಡಿದು ಇದಕ್ಕೇನೋ ಒಂದು ಶಬ್ದ ಅಂತಾರಲ್ಲ, ಹ್ಯಾಂಗೆ ಎತ್ತಿಗೆ ಬಿಟ್ಟು ಎತ್ತಿನ ಮಾಲಕಗೆ ಬೈತಾರಲ್ಲ, ನಾನು ತಪ್ಪು ಮಾಡಿದಾಗ ಭಗವಂತನೇ ನನಗೆ ಬೈಯೋದಿಲ್ಲ. ಇವನಿಗೆ ಜನ್ಮ ದೇವ್ರು ಎದಕ್ಕರೆ ಹುಟ್ಟಿಸಿದನಂತ ನಿನಗೆ ಬೈತಾರೆ ಭಗವಂತ, ನಿನಗೆ ಮಾತು ಬರಬಾರ್ದು, ಅದಕ್ಕೆ ನನಗೆ ಒಳ್ಳೆಯವನನ್ನಾಗಿ ಮಾಡು. ನಾ ಯಾಕೆ ಒಳ್ಳೆಯವನನ್ನಾಗಿ ಮಾಡಂತ ನಿನಗೆ ಪ್ರಾರ್ಥನಾ ಮಾಡ್ತೀನಿ ಅಂದರೆ, ದೇವರೇ ನಿನಗೆ ಕೆಟ್ಟ ಹೆಸರು ಬರಬಾರ್ದು. ಹೆಂಗೆ ಮೀಸಲು ಇದು ಅಷ್ಟೆ. ಅವರು ಮೀಸಲು ಮಾಡಿಕೊಂಡು ಬದುಕಿದ ಪರಿ ಇದು ಜಗತ್ತಿನೊಳಗೆ. ಹಿಂಗೆ ಈ ಜೀವನವನ್ನು ಮೀಸಲು ಮಾಡಿಕೋಬೇಕು ಮನುಷ್ಯ. ನಮ್ಮಲ್ಲಿ ಫಗು ಹಳಕಟ್ಟಿ ಅಂತ ಆಗಿ ಹೋದ್ರೊಬ್ಬರು, ಫಗು ಹಳಕಟ್ಟಿಯವರು. ಅವರು ದೊಡ್ಡ ವಕೀಲರಿದ್ದರು ಬಿಜಾಪುರದೊಳಗೆ. ಆವಾಗ ಬಾಂಬೆದೊಳಗೆ ಅವರು ವಿಧಾನ ಪರಿಷತ್ ಸದಸ್ಯರಿದ್ದರು. ಅವರು ಸುಮಾರು 84 ವರ್ಷ ಬದುಕಿದ್ರು. ಹೆಚ್ಚು ಕಡಿಮೆ 60 ವರ್ಷ ಅವರು ಮಾಡಿದ ಕೆಲಸ ಏನು ಅಂದ್ರೆ, ಇವತ್ತೇನು ಶರಣರ ವಚನ ಸಾಹಿತ್ಯ ಅಂತ ನಾವೇನು ಕೈಯಾಗ ಪುಸ್ತಕ ವಚನ ಬಂದವಲ್ಲ, ಇದು ಎಲ್ಲ ತಾಡೋಲೆಗಳಲ್ಲಿದ್ದು. ಮೊದಲು ಅವ್ರ ಮನ್ಯಾಗ ಇವ್ರ ಮನ್ಯಾಗ ಪೂಜೆ ಮಾಡ್ತಿದ್ರು. ಹಿಂಗೆ ಬಿಟ್ಟರೆ ಇವು ಕೆಟ್ಟು ಹೋಗ್ತೈತೆ ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಅವ್ರವ್ರ ಮನೆಗೆ ಹೋಗಿ ಭಿಕ್ಷಾ ಬೇಡಿ ರೊಕ್ಕ ಕೊಟ್ಟು ಮಠಗಳಲ್ಲಿರುವಂಥದ್ದು ಜಗಲಿ ಮೇಲೆ ಪೂಜೆ ಮಾಡಿಕೊಂಡಿರುವಂಥ ವಚನ ಸಾಹಿತ್ಯವನ್ನು ತಂದು ಪ್ರಿಂಟ್ ಮಾಡಿದವರು ಫಗು ಹಳಕಟ್ಟಿಯವರು. ಮೊದಲು ಅವರು ಮಾಡಿದ್ರು. ಅವರು ವಿಧಾನ ಪರಿಷತ್ ಸದಸ್ಯರಿದ್ದರು, ಬೇಕಾದ್ದು ಮಾಡ್ಬೋದಾಗಿತ್ತು, ಏನೂ ಮಾಡಿಕೊಳ್ಳಿಲ್ಲ. ಇಡೀ 60 ವರ್ಷ ಆಯುಷ್ಯ ಏನು ಮಾಡಿದ್ರು ಅಂದ್ರೆ, ವಚನಗಳನ್ನು ತರುವುದು, ಅವುಗಳನ್ನು ಪ್ರಿಂಟ್ ಮಾಡಿಸ್ಬೇಕು. ದುಡ್ಡು ಇರಲಿಲ್ಲ. ಇರೋದು ಕರ್ನಾಟಕದೊಳಗೆ ಅವಾಗ ಮಂಗಳೂರೊಳಗೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತಂತ, ಅವ್ರು ಮಾಡೋಂಗಿಲ್ಲ ಅಂದರು. ವಚನ ಸಾಹಿತ್ಯ ಹಾಳು ಹೋಗ್ತೈತಂತ ತಮ್ಮ ಬಿದ್ದ ಆಸ್ತಿ ಎಲ್ಲ ಮಾರಿ ತಾವೇ ಸ್ವತಃ ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು. ಪ್ರಿಂಟಿಂಗ್ ಪ್ರೆಸ್ ಹಾಕಿ ಹಲವು ಸಂಪುಟಗಳಲ್ಲಿ ವಚನ ಸಾಹಿತ್ಯವನ್ನು ರೆಡಿ ಮಾಡಾಕತ್ರು. ಒಳಗೆ ಹರಕಂಗಿ ಇರ್ತಿತ್ತಂತ, ಮ್ಯಾಲೆ ಚಲೋ ಕೋಟ್ ಹಾಕ್ಕೊತಿದ್ರಂತ. ಯಾಕಂದ್ರೆ ಇದು ಕೋಟ್ ಹೊಸದಾಗಿ ಅಂಗಿ ತೊಗೊಂಡ್ರೆ ಮತ್ತೆ ರೊಕ್ಕ ಇರೋದಿಲ್ಲ ಅಂತ. ಯಾರೋ ಒಬ್ಬ ಸೈಕಲ್ ತೊಗೊಂಡು ಹೋಗಿ ಮನೆ ಅಡ್ಡಾಡಿ ವಚನದ ಕಟ್ಟುಗಳನ್ನು ತಂದು ಜೋಪಾನ ಮಾಡ್ತಿದ್ರಂತ, ಪ್ರಿಂಟ್ ಮಾಡುವ ಕೆಲಸ ಮಾಡ್ತಿದ್ರಂತ. ಒಂದು ದಿವಸ ಯಾರೋ ಒಬ್ಬರು ಬಟ್ಟೆ ಕೊಟ್ರಂತ. ಅವ್ರಂದ್ರಂತ, ಬಟ್ಟೆ ಕೊಡೋ ಬದಲಿ ನನ್ನ ಸೈಕಲ್ಗೆ 1-2 ಟೂಬಿಗೆ ರೊಕ್ಕ ಕೊಟ್ಟಿದ್ರೆ ಅಡ್ಡಾಡಿ ಇನ್ನೊಬ್ಬರ ಮನೆಯೊಳಗೆ ಇದು ತೊಗೊಂಬರ್ತಿದ್ನಲ್ಲೋ, ಒಂದಿಷ್ಟು ವಚನ ತೊಗೊಂಬರಕ್ಕಾರ ಬರ್ತಿತ್ತು, ಬಟ್ಟೆ ಅದಕ್ಕೆ ಕೊಡ್ಸಕ್ಕೆ ಹೋಗಿದ್ರಿ ನನಗೆ. ಇಡೀ ಈ ವಚನ ಸಾಹಿತ್ಯ ನಮ್ಮ ಕೈ ಸೇರಿದ್ದು ಫಗು ಹಳಕಟ್ಟಿಯವರ ತ್ಯಾಗದಿಂದ. ಇಡೀ ನಾಡಿಗೆ, ಜಗತ್ತಿಗೆ ಆಶ್ಚರ್ಯ ಏನು ಅಂದ್ರೆ BM ಶ್ರೀಕಂಠಯ್ಯನವರು ಒಮ್ಮೆ, ಅವರು ದೊಡ್ಡ ಕವಿಗಳು, ಅವರು ಬಿಜಾಪುರಕ್ಕೆ ಹೋಗಿದ್ರಂತ. ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಗೋಲ್ಗುಮ್ಟ ತೋರ್ಸಕ್ಕೆ ಕರ್ಕೊಂಡು ಹೋದ್ರಂತ. ಅವ್ರಿಗೆ ಕಾರ್ಯಕ್ರಮ ಲೇಟ್ ಇತ್ತಂತ, ಅವ್ರಿಗೆ ಗೋಲ್ಗುಮ್ಟ ತೋರ್ಸಕ್ಕೆ ಕರ್ಕೊಂಡು ಹೋದ್ರೆ ಆಯೋಜಕರಿಗೆ ಹೇಳಿದ್ರಂತ ಅವರು, ನಾನು ಬಿಜಾಪುರಕ್ಕೆ ಬಂದಿದ್ದು ಗೋಲ್ಗುಮ್ಟ ನೋಡಕ್ಕೆ ಬಂದಿಲ್ಲ, ವಚನ ಸಾಹಿತ್ಯ ರಕ್ಷಿಸಿದ ವಚನ ಗುಮ್ಮಟ ಫಗು ಹಳಕಟ್ಟಿಗೆ ನೋಡಕ್ಕೆ ಬಂದೀನಿ ಅಂತ. ಆ ಗುಮ್ಮಟ ಬರೀ ಒಂದು ಸಲ ಧ್ವನಿ ಮಾಡಿದ್ರೆ 7 ಸಲ ಪ್ರತಿಧ್ವನಿ ಮಾಡ್ತೈತೆ ಅಷ್ಟೇ. ಆದರೆ ಫಗು ಹಳಕಟ್ಟಿ ಕಟ್ಟಿದ ಗುಮ್ಮಟ ಐತೆಲ್ಲ, ಕಾಲ ಕೋಟಿ ಹೃದಯಗಳಲ್ಲಿ ಪ್ರತಿಧ್ವನಿಸ್ತೈತೆ ಶರಣರ ಮಾತು. ಇದು ಅಂಥ ಪ್ರತಿಧ್ವನಿ ನಿರ್ಮಾಣ ಮಾಡ್ಯಾರ. ಇದು ಮೀಸಲು ಮಾಡುವಿಕೆ. ಏನು ಮನುಷ್ಯ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಎಷ್ಟು ಮಾಡ್ಕೋಬೇಕಾಗಿತ್ತು, ಆದರೆ ಏನೋ ಒಂದು ರಕ್ಷಣೆ ಮಾಡಬೇಕು ಲೋಕ ಕಲ್ಯಾಣಕ್ಕಂತ ಮೀಸಲು ಮಾಡಿದ್ರು ಅವರೆಲ್ಲ. ಮೀಸಲು ಮಾಡುವಿಕೆ ಇದು. ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ ಅಂತ ಪತಂಜಲರು. ಏನಂದ್ರೆ, ನೀನು ಈ ಮೀಸಲು ವೃತ್ತ ನೀನು ಪಾಲನೆ ಮಾಡಿದಿ ಅಂದ್ರೆ ಜೀವನದೊಳಗೆ ಮನುಷ್ಯನೇ ಸಂತೋಷ ವೃದ್ಧಿ ಆಗ್ತೈತಿ, ಯಶಸ್ಸು ಬರ್ತೈತಿ ನಿನಗೆ. ಇಷ್ಟೇ ಅಲ್ಲ, ಉತ್ಸಾಹಿ ಆಗ್ತೀನಿ ನೀನು ಜೀವನದಲ್ಲಿ. ಯಾಕಂದ್ರೆ ನೀನು ಮನಸ್ಸು ಹೊಯ್ದಾಡಲಿಲ್ಲ ಅಂದ್ರೆ ನಿನ್ನ ಗುರಿ ಸಹಜವಾಗಿ ನೀ ತಲುಪ್ತಿ ಜೀವನದೊಳಗೆ. ಗುರಿ ಮುಟ್ಟುವ ಕೆಲಸ ಇದು. ನೀನು ಈ ಮೀಸಲು ವೃತ್ತ ನೀ ಪಾಲನೆ ಮಾಡಿದ್ರೆ, ಆಚರಣೆ ಮಾಡಿದ್ರೆ ನಿನ್ನೊಳಗೆ ಉತ್ಸಾಹ ಬರ್ತೈತಿ. ಎಲ್ಲೈತೆ ನಮಗೆ ಉತ್ಸಾಹ ಹೇಳ್ರಿ? ಬೆಳಿಗ್ಗೆ ಎದ್ದು ಒಂದು ಹೂವಿನ ಮುಖ ನೋಡ್ರಿ,
ಬೆಳಿಗ್ಗೆಂದು ಒಬ್ಬ ಮನುಷ್ಯನ ಮುಖ ನೋಡ್ರಿ, ಎಷ್ಟು ಸ್ನೋ ಪೌಡರ್ ಎಲ್ಲ ಸಾಬೂನು ಹಚ್ಚಿದ್ರವ್ರು ನಮ್ಮ ಮುಖ ಬೆಳಗ್ಗೆದ್ದು ತೊಳ್ಕೊಂಡು, ಹೂ ಎಂದರೆ ಏನರ ಸಾಬೂನು ಹಚ್ಚಿ ಮುಖ ತೊಳ್ಕೊಂಡೈತೆ ನೋಡಿ, ಸೋ ಫ್ರೆಶ್, ಅನ್ಡಿಫೈಲ್ಡ್ ಸ್ಟೇಟ್ ಆಫ್ ಮೈಂಡ್. ಏನು ಸ್ವಲ್ಪ ಹೊಲಸೈತೆ ಅನ್ನೋದ್ರ ಮನಸ್ಸಿನಾಗ ಸ್ವಚ್ಛ ನಿರ್ಮಲ ಅದು ಮನಸ್ಸ. ನಮಗೆ ಉತ್ಸಾಹ ಇಲ್ಲ, ಅದರೊಳಗೆ ಉತ್ಸಾಹ ಐತಿ. ಅದಕ್ಕೆ ಮೀಸಲು ಮಾಡುವುದರಿಂದ ಉತ್ಸಾಹ ಬರ್ತೈತಿ ಅಂತ ಪತಂಜಲ ಹೇಳ್ತಾನೆ. ಬೆಳಗ್ಗೆ ಎದ್ದು ಕೂಡಲೇ ನಮ್ಮದು ಭಾಷೆ ಏನು ಅಂದ್ರೆ ದೇವ್ರ ಕಣ್ಣು ಮುಚ್ಚಿ ಬಿಡ್ಬೇಕಾಗಿತ್ತು ನೋಡಿ. ನಮಗೆ ಎದ್ದು ಕೂಡಲೇ ನಮ್ಮ ರಾಗ ಏನು ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಚಬೇಕಾಗಿತ್ತು ದೇವ್ರು ನಮಗೆ. ಅಲ್ಲ, ನಿಮ್ಗೆ ತೆಗಿ ಅಂತ ಯಾರು ಅಂದಾರ? ನಿನ್ನ ಕಣ್ಣ ಮುಚ್ಚಿ ಅಲ್ಲೇ ಇದ್ದುಬಿಟ್ರೆ ಮುಗಿದೋಗಿತ್ತು. ಮತ್ತು ತೆಗಿಬೇಕಂತದ್ದು ಯಾರು? ಮತ್ತು ಯಾರ್ಯಾರ ಬಂದು ಮುಚ್ಚಬೇಕು. ಅದಕ್ಕೆ ದೇವ್ರು ಕರ್ಕೊಂಡು ಹೋಗ್ಬೇಕು ನಮ್ಮನ್ನ ಮೇಲೆ. ಅಲ್ಲಿ ನೀವು ಬೇಕಂದ್ರೆ ಹೋಗ್ಬೇಕು, ಪಾಪ ಅವ ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ನಾವು ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು. ನಮಗೆ ಸಾಕಿದ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಅಲ್ಲಿ ಹೋಗಿ ಮ್ಯಾಲೆ ಏನು ಮಾಡವ್ರು? ಅಲ್ಲೇನು ಧಾರಾವಾಹಿ ಅದಾವ, ಏನು ಫೋನ್ ಅದಾವ? ಎಷ್ಟು ಮಸ್ತ್ ಐತಿ ಜಗತ್ತು. ಜಗಳ ಗಿಗಳ ಇಲ್ಲೇ ಮಸ್ತ್ ನೋಡೋಕೆ ಮಜಾ ಇರ್ತೈತಿ. ಅವೆಲ್ಲ ದೇವ್ರೇನು ಜಗಳ ಆಡ್ತಾವ? ಏನು ಆಡ್ತಾವ? ಇಲ್ಲಿ ನೋಡಿ, ಜಗಳ ಗಿಗಳ ಆಡಿದ್ರೆ ಮಸ್ತ್. ನೀವು ಪ್ರವಚನಕ್ಕಾದ್ರೆ ಕರಿಬೇಕು ಮಂದಿಗೆ, ದಯವಿಟ್ಟು ಎಲ್ಲರೂ ವಿನಂತಿ, ಜಲ್ದಿ ಬರ್ಬೇಕು ನೀವು ಅಂತ ಹೇಳ್ಬೇಕು. ಆದ್ರೆ ಜಗಳ ನಡೆದಾಗ ಏನು ನಿಮಗೆ ಇನ್ವಿಟೇಷನ್ ಕೊಟ್ಟಾರೆ ಯಾರು? ಮಸ್ತ್ ಆರಾಮ್ ಬಂದು ನಿಂತು ನೋಡಿ, ತಮ್ಮ ಮುಂದಿದ್ದವ್ರು ಕೂಡ್ರಿ, ಹಿಂದೆ ನಿಂತವ್ರಿಗೆ ಕಾಣೋದಿಲ್ಲ. ಏನು ಉತ್ಸಾಹ ನಂಬುದು? ಪತಂಜಲ ಅಂತಾನೆ, ಉತ್ಸಾಹ ಇರಬೇಕು ಮನುಷ್ಯನಿಗೆ. ಅದು ಮೀಸಲು ಮಾಡೋದ್ರಿಂದ ಉತ್ಸಾಹ ಬರ್ತೈತೆ. ಕಾಶ್ಮೀರ್, ನಾವೇನು ಕಾಶ್ಮೀರ ಕೇಳ್ತೀವಲ್ಲ, ಜಮ್ಮು ಕಾಶ್ಮೀರ, ಅಲ್ಲೊಂದು ಸಣ್ಣ ಕುಟುಂಬ ಇತ್ತು. ಭಾಳ ಬಡತನ, ಒಂದು ಅರ್ಧ ಎಕರೆ ಹೊಲ. ಅವ ಯಜಮಾನ ಮಾನಸಿಂಗ್ ಅವನ ಹೆಸರು. ಅವ ಏನು ಮಾಡ್ತಿದ್ದ ಅಂದ್ರೆ ರೋಡಿಗೆ ಕಲ್ಲು ಹೊಡೆಯುವ ಕೆಲಸ ಮಾಡ್ತಿದ್ದ. ಭಾಳ ದಿವ್ಸಕ್ಕೊಂದು ಮಗು ಆತು. ಲೋಕದ ರೂಢಿ ಏನೈತೆ ಹೇಳ್ರಿ? ಲೋಕದ ರೂಢಿ ಮಕ್ಕಳಾದ ಕೂಡಲೇ ಸಂತೋಷ ಆಗುತ್ತಿಲ್ಲ ನಮ್ಗೆ. ಆದ್ರೆ ತಂದೆ ತಾಯಿಗೆ ಮಗು ಹುಟ್ಟಿದ್ದಕ್ಕೆ ದುಃಖ ಆತು. ಅವ್ರಿಗೊಂದು ಮಗು ಆಗಿತ್ತು, ಮಗು ಹುಟ್ಟಿದ್ದಕ್ಕೆ ದುಃಖ ಆತು. ಮಗು ಹುಟ್ಟಿದ್ದಕ್ಕೆ ಎದಕ್ಕೆ ದುಃಖ ಆಯ್ತು ಅಂದ್ರೆ ಹುಟ್ಟಿದ ಮಗುವಿಗೆ ಎರಡೂ ಕೈನೇ ಇರಲಿಲ್ಲ. ಹುಟ್ಟಿದ ಮಗುವಿಗೆ ಎರಡೂ ಕೈ ಇರಲಿಲ್ಲ. ಮಗುವಿಗೆ ಹೆಂಗೆ ಮಾಡಿಸ್ಬೇಕು ಅಂತ ಸುಮ್ಮನೆ ಬಿಟ್ಟರು. ಯಾರೋ ಒಬ್ಬರು ಭೇಟಿಯಾಗಿ ಸಾಲಿಗೆ ಕಳಿಸ್ರಂತ ಹೇಳಿದರು. ಮಗುವಿಗೆ ಸಾಲಿಗೆ ಕಳಿಸಿದ್ರು. ಮಗು ಕಾಲಿನಿಂದ, ಎರಡೂ ಕೈ ಇಲ್ಲ, ಕಾಲಿನಿಂದ ಬರಿತಿತ್ತು, ಕಾಲಿನಿಂದ ಉಣ್ತಿತ್ತು, ಕಾಲಿನಿಂದನೇ ಹೆಣಲ್ ಹಾಕ್ಕೊತಿತ್ತು, ಕಾಲಿನಿಂದನೇ ಚಮಚ ತೊಗೊಂಡು ಉಣೋದು ಶುರು ಮಾಡ್ತು. ಮಗು ಎರಡೂ ಕೈ ಇಲ್ಲ. ಯಾರೋ ಒಬ್ಬರು ಸ್ಕೂಲ್ನೊಳಗೊಬ್ಬರು ಟ್ರೈನರ್ ಅದಕ್ಕೆ ರೈಫಲ್ ಟ್ರೈನಿಂಗ್ ಕೊಟ್ಟರು. ಕೈ ಇದ್ದರೆ ರೈಫಲ್ ಹೊಡಿಬೇಕಾ? ಕಾಲಿಂದ ಶುರು ಮಾಡ್ತು ಮಗು. ಆಮೇಲೆ ಅದಕ್ಕೊಂದು ಟ್ರೈನಿಂಗ್ ಸ್ಕೂಲಿಗೆ ಹಾಕಿದ್ರು. ಬಿಲ್ಲು ವಿದ್ಯೆ ಕಲಿಯಾಕತ್ತು ಮಗು. ಅದು ಬಿಲ್ಲು ಹೊಡೆಯೋದು, ಬಿಲ್ಲು ಬಾಣ ಬಿಡ್ತಾರಲ್ಲ, ಬಿಲ್ಲು ಬಾಣ ಹೊಡೆಯೋ ವಿದ್ಯೆ ಮಗು ಕಲಿಯಾಕತ್ತು. ಕೈ ಇಲ್ಲ, ಎದರಿಂದ? ಕಾಲಿನಿಂದ. ಅದು ಮಗು ಎಷ್ಟು ಪರ್ಫೆಕ್ಟ್ ಆತಲ್ಲ, ಎರಡೂ ಕೈ ಇಲ್ಲ, ಬಿಲ್ಲು ವಿದ್ಯೆ. ಪ್ಯಾರಾ ಏಷ್ಯನ್ ಗೇಮ್ಸ್ನೊಳಗೆ ಎರಡೂ ಕೈ ಇಲ್ಲದ ಮಗು ಶೀತಲ್ ದೇವಿ ಕಾಲು ಬಳಸಿ ಬಿಲ್ಲಿನಿಂದ ಬಾಣ ಹೊಡೆದ್ರೆ ಬಂಗಾರದ ಪದಕ ತಗೊಂಡು ಬಂದಿತ್ತು ಭಾರತ. ಎರಡೂ ಕೈ ಇಲ್ಲ, ಕಾಲಿನಿಂದ ಬಾಣ ಹೊಡೆದಿತ್ತು ಪ್ಯಾರಾ ಆರ್ಚರಿ ಏಷ್ಯನ್ ಗೇಮ್ಸ್ನೊಳಗೆ. ಆಕೆ ಏನು ನಮ್ಮ ಹಂಗೆ ಬಂಗಾರ ಗಳಿಸ್ಲಿಲ್ಲ, ಇಡೀ ನಮ್ಮ ಹಂಗೆ ಚಿನ್ನ ಗಳಿಸ್ಲಿಲ್ಲ, ಇಡೀ ಭಾರತವೇ ಆ ಮಗುವಿಗೆ ಚಿನ್ನದ ಹುಡುಗಿ ಅಂತ ಕೊಂಡಾಡಿತ್ತು. ಎದಕ್ಕೆ ಸಾಧ್ಯ ಐತೆ ಅಂದ್ರೆ ಮೀಸಲು ಮಾಡಿಕೊಳ್ಳಬೇಕೆ ಅಷ್ಟೆ. ಅಂದರೆ ಏನಾದರೂ ಜಗತ್ತಿನಲ್ಲಿ ನಾವು ಸಾಧಿಸಬೇಕಾದ್ರೆ ಮೀಸಲು ಮಾಡಬೇಕಾಗತ್ತೆ ಜೀವನವನ್ನು. ಮೀಸಲು ಮಾಡದೆ ಹೋಗಿಬಿಟ್ರೆ ಜೀವನ ಕೆಡ್ತೈತೆ ಅಷ್ಟೆ. ಹೆಂಗೆ ಮೀಸಲು ಮಾಡಿಕೊಳ್ಳುವುದು? ಇದು ದೇಹ ಅಂದ್ರೆ ಇದೊಂದು ಶಕ್ತಿ ಸಂಚಯ. ಇದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಎಷ್ಟು ಅದ್ಭುತ ದೇಹ ಅದ. ಈಗ ಬ್ಯಾಂಕ್ ಐತಿ. ಬ್ಯಾಂಕ್ ಅಂದ್ರೇನು? ಬ್ಯಾಂಕ್ ಈಸ್ ಎ ಟ್ಯಾಂಕ್ ಆಫ್ ಮನಿ. ಬ್ಯಾಂಕ್ ಅಂದ್ರೆ ಅದೊಂದು ದುಡ್ಡಿನ ಟ್ಯಾಂಕ್ ಇದ್ದಂಗೆ. ಹಂಗೆ ಬಾಡಿ ಅಂದ್ರೆ ಇಟ್ ಈಸ್ ಎ ಬ್ಯಾಂಕ್ ಆಫ್ ಎನರ್ಜಿ. ಇದೊಂದು ಶಕ್ತಿಯ ಬ್ಯಾಂಕ್. ಮನುಷ್ಯ ಇದನ್ನು ಬಳಸ್ಕೋಬೇಕಷ್ಟೇ. ಇದು ಗೊತ್ತಿರಬೇಕು ಇದನ್ನು ಹೆಂಗೆ ಬಳಸ್ಕೋಬೇಕಂತ ಮನುಷ್ಯನಿಗೆ. ಈಗ ನೀವೊಂದು ಮೊಬೈಲ್ ತೊಗೊತೀರಿ.
ಮೊಬೈಲ್ ತೊಗೋಬೇಕಾದ್ರೆ ಹೊಸ ಮೊಬೈಲ್ ತೊಗೊಳ್ರಿ, ಕಂಪ್ಯೂಟರ್ ತೊಗೊಳ್ರಿ, ಏನಾರ ತೊಗೊಳ್ರಿ, ಅದಕ್ಕೆ ಹೊಸ ತೊಗೊಂಡಾಗ ನಿಮ್ಗೆ ಎಲೆಕ್ಟ್ರಾನಿಕ್ ಅಂಗಡಿಯೊಳಗೆ ಒಂದು ಮ್ಯಾನ್ಯುವಲ್ ಕೊಡ್ತಾರೆ, ಹೌ ಟು ಯೂಸ್ ಇಟ್ ಅಂತ ಕೊಟ್ಟಿರ್ತಾರಿಲ್ಲ. ನೀವು ಏನರ ಎಲೆಕ್ಟ್ರಿಕಲ್ ಗೂಡ್ಸ್ ತೊಗೊಳ್ರಿ, ಅದಕ್ಕೊಂದು ಹೌ ಟು ಯೂಸ್ ಇಟ್ ಅಂತ ಒಂದು ಕೊಟ್ಟಿರ್ತಾರೆ. ಅಂದ್ರೆ ನೀವು 1 ವರ್ಷ 2 ವರ್ಷ 4 ವರ್ಷ ಬಳಸಿ ಕೆಡುವ ಒಂದು ವಸ್ತುವಿಗೆ ಅದನ್ನು ಮ್ಯಾನ್ಯುವಲ್ ಕೊಡ್ತಾರೆ, ಹೌ ಟು ಯೂಸ್ ಇಟ್ ಅಂತ. ಸುಮ್ಮನೆ 3-4 ವರ್ಷ ಕೆಡುವಂಥ ವಸ್ತುವಿಗೆ ದೇವರು 100 ವರ್ಷ ಆಯುಷ್ಯ ಕೊಟ್ಟು ಒಂದು ಗೂಡ್ಸ್ ಕೊಟ್ಟು ಕಳಿಸ್ಯಾನ ಒಂದು ವಸ್ತು. ಇದಕ್ಕೆ ನಿಮಗೆ ಹೌ ಟು ಯೂಸ್ ಅಂತ ಗೊತ್ತಿರಲಿಲ್ಲ ಅಂದ್ರೆ ಎಲೆಕ್ಟ್ರಾನ್ ಗೂಡ್ಸ್ಗಿಂತ ಕಡೆಯಾಗಿ ಬಿಡ್ತೈತದು ಜಗತ್ತು. ವಿ ಮಸ್ಟ್ ನೋ ಹೌ ಟು ಯೂಸ್ ದಿಸ್. ಅದಕ್ಕೆ ಇದು ಮೀಸಲು ಅಂತ ಕರೀತಾರೆ. ಯಾವಾಗ ಏನೇನು ಮಾಡಬೇಕು, ಯಾವಾಗ ಏನೇನು ಮೀಸಲು ಮಾಡಬೇಕು, ಎಷ್ಟು ಋಷಿಗಳು ಚಿಂತನೆ ಮಾಡಿದ್ರು ಇಲ್ಲಿ. ಶೈಶವೇ ಅಭ್ಯಸ್ತ ವಿದ್ಯಾನ, ಯೌವನೇ ವಿಷಯಿಷೇಣ, ವಾರ್ಧಕ್ಯೆ ಮುನಿವೃತ್ತೇನ, ಯೋಗೇನಾಂತೆ ತನುತ್ಯಜೇತ್. ವಾರ್ಧಕ್ಯ ಶೈಶವೇ ಅಭ್ಯಸ್ತ ವಿದ್ಯಾನ, ಬಾಲ್ಯ ಇರ್ತೈತಲ್ಲ ನಮ್ಮ ಮಕ್ಕಳು, ಶೈಶವಾವಸ್ಥೆ ಬಾಲ್ಯ ವಿದ್ಯಾರ್ಥಿ ಜೀವನ ಇರ್ತೈತಲ್ಲ, ಎದಕ್ಕೆ ಮೀಸಲು ಮಾಡ್ಬೇಕಂದ್ರೆ ಓದೋದಕ್ಕೆ ಮೀಸಲು ಮಾಡ್ಬೇಕಂತ. ಶೈಶವೇ ಅಭ್ಯಸ್ತ ವಿದ್ಯಾನ, ಮನುಷ್ಯನ ಬಾಲ್ಯ ಎದಕ್ಕಿರಬೇಕು ಅಂದ್ರೆ ಓದೋದಕ್ಕಿರ್ಬೇಕು, ಓದಬೇಕು. ಮಕ್ಕಳಂದ್ರೆ ಓದೋದಕ್ಕೆ ಮೀಸಲಾಗಿಡಬೇಕು ಅಂತಾನೆ ಋಷಿ. ಬಾಲ್ಯ ಓದುವುದಕ್ಕೆ ಮೀಸಲು. ನಮಗೆ ಸಾಧ್ಯ ಐತೇನೆ ಮಕ್ಕಳಿಗೆ, ನೀವು ಹೇಳೋಕ್ಕಾಗ್ತೈತೇನೆ. ಒಂದು ಹುಡುಗ ಮನ್ಯಾಗ ರಾತ್ರಿ ಮುಕ್ಕೊಂಡಿತ್ತು, ಕಾಡ್ರು ಬಂದ್ರಂತ. ಕಾಡ್ರು ಬಂದು ಮನ್ಯಾಗ ಬಂಗಾರ ತೊಗೊಂಡು ಹೊಂಟ್ರು, ಚಲೋ ಬೆಳ್ಳಿ ತೊಗೊಂಡು ಹೊಂಟ್ರು, ಸೀರೆ ತೊಗೊಂಡು ಹೊಂಟ್ರು. ಹೋಗಕತ್ತಿದ್ರು. ಅದು 7-8ನೇ ಕ್ಲಾಸ್ ಓದು ಮಗು ಚಾದರ್ ತೆಗೆದು ಹಿಂಗೆ ನೋಡ್ತದೆ. ಅವ್ರು ಕಾಡ್ರು ಬಂಗಾರ ಬೆಳ್ಳಿ ಒಯ್ಯಾಕತ್ತಿದ್ರಲ್ಲ, ಅವ್ರಿಗೆ ಹೇಳ್ತಂದು, ನನ್ನ ಪಾಟಿ ಚೀಲ ಒಂದು ಐತೆ ನೋಡ್ರಪ್ಪ ಸ್ಕೂಲ್ದು, ಅದೊಂದು ಯಪ್ಪ ಪುಣ್ಯ ಬರ್ತೈತೆ ನಿಮ್ಗೆ, ಆ ಸ್ಕೂಲ್ ಬ್ಯಾಗ್ ಒಂದು ಒಯ್ದು ಬಿಟ್ರೆ ನಂದು ಚಿಂತೆ ನಿಶ್ಚಿಂತೆ ಆಕೈತೆ. ಓದೋದು ಏನು ಹೇಳಕ್ಕೆ ಸಾಧ್ಯ ಐತೇನು ಮಕ್ಕಳಿಗೆ? ಭಾಳ ಮಂದಿ ಮಕ್ಕಳು ಹೇಳ್ತಿರ್ತಾರೆ, ನಮಗೆ ಓದಿದ್ದು ನೆನಪು ಉಳಿದಿಲ್ಲ ರೀ, ಏನು ಮಾಡ್ಬೇಕು? ಅಲ್ಲ, 3 ತಾಸು ಸಿನಿಮಾ ನೋಡಿದ್ದು ಮಸ್ತ್ ನೆನಪು ಉಳಿತೈತಿ, 1 ತಾಸು ಓದಿದ್ದು ಯಾಕೆ ನೆನಪು ಉಳಿದಿಲ್ಲ? ನಾವು ಓದಿದ್ದು ನೆನಪಿಡ್ಬೇಕಂದ್ರೆ ದೇರ್ ಆರ್ ನೋ ಅದರ್ ಟೆಕ್ನಿಕ್ಸ್. ಏನು ಟೆಕ್ನಿಕ್ಸ್ ಅದಾವ ಸುಳ್ಳು ಅಷ್ಟೇ. ನಾವು ಓದಿದ್ದು ನೆನಪಿಡ್ಬೇಕಾದ್ರೆ ಒಂದಾಗ ಗೊತ್ತಿರಬೇಕು. ಏನು ಗೊತ್ತಿರಬೇಕು ಅಂದ್ರೆ ನಮ್ಮನ್ನು ಹಡೆದ ತಾಯಿ ನಮಗೆ ಹೆಂಗೆ ಜೋಪಾನ ಮಾಡ್ಯಾಳಕ್ಕೆ ಅಂದ್ರೆ, ನಮಗೆ ಹಾಲು ಕುಡಿಸ್ಬೇಕಾದ್ರೆ ಒಂದು ರೂಮ್ನಾಗ ಹಾಲು ಕುಡಿಸ್ಯಾಳ, ಯಾರೂ ಇಲ್ಲಲ್ಲಿ, ಜನ ಇಲ್ಲ, ಕದ ಹಾಕ್ಯಾರ. ಆದರೂ ತನ್ನ ಸೆರಗು ಹಚ್ಚಿ ನನಗೆ ಹಾಲು ಕುಡಿಸ್ತಾಳೆ. ಎದಕ್ಕೆ ಕುಡಿಸ್ತಾಳಂದ್ರೆ ನನ್ನ ದೃಷ್ಟಿನೂ ಸಹಿತ ನನ್ನ ಮಗನ ಮೇಲೆ ಬೀಳಬಾರ್ದು ಅನ್ನೋದು ತಾಯಿಯ ಕರುಣೆ ಇದು. ನಮ್ಮವ್ವ ನನಗೆ ಸೆರಗು ಹಚ್ಚಿ ಹಾಲು ಕುಡಿಸ್ಯಾಳ. ನಮ್ಮಪ್ಪ ಓದಿಲ್ಲ, ಹಳ್ಳಿಯ ರೈತ, ಆತಗೇನೂ ಗೊತ್ತಿಲ್ಲ. ಆದರೆ ಏನೋ ತೋರಿಸ್ಬೇಕಾದ್ರೆ ನನಗೆ ಹೆಗಲ ಮೇಲೆ ಕೂಡಿಸ್ಕೊಂಡು ಜಗತ್ತು ತೋರಿಸಿದ. ನನ್ನ ಅಪ್ಪ ಏನಂತಿದ್ದ ಅಂದ್ರೆ, ಮಗ ನಾ ಸಾಲಿ ಕಲ್ತಿಲ್ಲೋ ಹಳ್ಳಿ ಮನುಷ್ಯ, ನಿನಗೆ ಎದಕ್ಕೆ ಹೆಗಲ ಮೇಲೆ ಹೊತ್ಕೊಂಡು ನಾ ಅಡ್ಡಾಡ್ತೀನಿ ಅಂದ್ರೆ, ನಾನೇನು ನನ್ನ ಕಣ್ಣು ಯಾವುದು ಜಗತ್ತನ್ನು ನೋಡಿಲ್ಲಲ್ಲ, ನಾ ಕಾಣದ ನನ್ನ ಕಣ್ಣು ಏನು ನೋಡಿಲ್ಲ ಅದನ್ನು ಮೀರಿ ನೀ ನೋಡ್ಬೇಕು ಮಗ ಅಂತ ಅಪ್ಪನ ಸಂಕಲ್ಪ ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡ್ತಿದ್ದೆ. ನೆನಪುಳಿಬೇಕಾದ್ರೆ ಏನೋ ಓದಿ ನೆನಪುಳಿಯೋದಲ್ಲ, ಏನೋ ಟೆಕ್ನಿಕ್ಸ್ ಅಲ್ಲ. ನಮ್ಮ ತಲೆಯಾಗ ನಮ್ಮ ತಂದೆ ತಾಯಿಯ ಶ್ರಮ ಬಂದ್ರೆ ನೆನಪು ಬಂದ್ರೆ ಸಾಕು, ಓದಿದ್ದೆಲ್ಲ ನೆನಪುಳಿತೈತೆ. ಅವ್ರ ಶ್ರಮ ನೆನಪುಳಿಬೇಕು. ಓದಿಸುವಿಕೆ ಮಕ್ಕಳಿಗೆ ಹೊರಗೆ ಇದು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ. ನಾವು ಹೊರಗೆ ಹೋದ್ರೆ, ಮನೆಗೆ ಬಂದ್ರೆ ಒಂದು ಪುಸ್ತಕ ತರಬೇಕು. ಮನ್ಯಾಗ ಏನಿದ್ರೆ ಪುಸ್ತಕ ಇರ್ಬೇಕು ಯಾವಾಗಲೂ. ನಾವು ಏನಾರ ಹೋದ್ವಿ ಅಂದ್ರೆ ಅವು ಡಾಲು ಗೀಲು ತೊಗೊಂಬಂದು ಮನೆ ತುಂಬ ಮಂಗ್ಯಾನ ಇಟ್ಕೊಂಡು ಕುಂತು ಬಿಡ್ತೀವಿ ಅಷ್ಟೇ. ನಮ್ಮ ಯಾರ ಕಪಾಟ್ನಾಗ ಒಂದು ಪುಸ್ತಕ ಸಿಗೋದಿಲ್ಲ ಹುಡುಕ್ಯಾಡಿದ್ರೆ. ಮತ್ತು ಪುಸ್ತಕ ಇಲ್ಲಾಂದ್ರೆ ಓದೋ ಹವ್ಯಾಸ ಹೆಂಗೆ ಬೆಳಿತೈತೆ ಮಕ್ಕಳಿಗೆ? ನಿಮಗೆ ಮನೆಗೆ ಹೊರಗೆ ಹೋದಾಗ ಇದನ್ನು ಪಾಲನೆ ಮಾಡೋದು. ಒಂದು ಚಲೋ ಪುಸ್ತಕ ಓದಲಿ ಬಿಡಲಿ, ಸಂಸ್ಕಾರ ಬೆಳಿತೈತೆ ಮಕ್ಕಳಿಗೆ, ಓದ್ತಾವು. ಒಂದು ಚಲೋ ಪುಸ್ತಕ ತಂದಿಡೋದು ಮನ್ಯಾಗ. ಇವತ್ತು ನಿಮ್ಮ ಮನೆಗೆ ಒಂದು ಮಗು ಬಂತು ಅಂದ್ರೆ ಹಬ್ಬ ಮಾಡ್ತಿರಿಲ್ಲ ನೀವು. ನಿಮ್ಮ ಮನ್ಯಾಗ ಒಂದು ಮಗು ಬಂತು ಅಂದ್ರೆ ಅದಕ್ಕೆ ಪುತ್ರೋತ್ಸವ ಅನ್ನಬೇಕು. ನಿಮ್ಮ ಮನೆಗೆ ಒಂದು ಹೊಸ ಪುಸ್ತಕ ನಿಮ್ಮ ರ್ಯಾಕಿಗೆ ಬಂತು ಅಂದ್ರೆ ಅದು ಪುಸ್ತಕೋತ್ಸವ ಅಂತ ಆಚರಣೆ ಮಾಡ್ಬೇಕದು. ಓದಬೇಕು ಮನುಷ್ಯ. ಈ ಮಂಡ್ಯದೊಳಗೊಬ್ಬರು ಅಂಕೇಗೌಡ್ರು ಅಂತದಾರ. ಅಂಕೇಗೌಡ್ರು ನಿಮಗೆ ಆಶ್ಚರ್ಯ ಅನಿಸ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯ, ಅವ ಸುಮ್ಮನೆ ಹೊರಗೆ ಹೋಗಿ ಓದಿ ಹಳೆ ಪುಸ್ತಕ ತೊಗೊಂಡು ಬಂದು ಇವತ್ತು 15 ಲಕ್ಷ ಪುಸ್ತಕ ಸ್ಟೋರ್ ಮಾಡ್ಯಾನ ಅಂಕೇಗೌಡ. 15 ಲಕ್ಷ. ಓದುವ ಹವ್ಯಾಸ ಇರಬೇಕು. ಸ್ವದೇಶೇ ಪೂಜ್ಯತೆ ರಾಜ
ವಿದ್ವಾನ್ ಸರ್ವತ್ರ ಪೂಜ್ಯತೆ. ನಾ ರೊಕ್ಕ ಗಳಿಸಿದ್ರೆ ನಮ್ಮ ಊರಾಗ ಅಷ್ಟ ಶ್ರೀಮಂತ ಅಕ್ಕಿ, ನಾನು ನಮ್ಮ ಊರಾಗ ಅಷ್ಟ ಗೌರವ ಸಿಗ್ತೈತೆ ನನಗೆ. ಊರು ಶ್ರೀಮಂತ ಅನ್ಬೋದು ನನಗೆ. ರೊಕ್ಕ ಗಳಿಸುವುದು ಮುಖ್ಯ ಅಲ್ಲ, ರೊಕ್ಕ ಗಳಿಸಿದ್ರೆ ನಮ್ಮ ಊರಾಗ ಅಷ್ಟ ಗೌರವ ಐತಿ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಭವನಕ್ಕೆ ಹೋದಾಗ ಏನು ಲಾರಿ ಒಯ್ಲಿಲ್ಲ, 2 ಸುಟ್ಕೇಸ್ ಒಯ್ದಿದ್ರಂತ. ಒಂದು ಪುಸ್ತಕದ್ದು, ಒಂದು ಬಟ್ಟೆದು, ಮತ್ತು ಹೊರಗೆ ಯಾವಾಗ ರಾಷ್ಟ್ರಪತಿ ಪೀರಿಯಡ್ ಮುಗಿತು, ಒಂದು ಪುಸ್ತಕದ್ದು, ಒಂದು ಬಟ್ಟೆದು 2 ಸುಟ್ಕೇಸ್ ಹಿಡ್ಕೊಂಡು ಹೊರಗೆ ಬಂದ್ರಂತ. ಅವರು ಊರಿಗೆ ಶ್ರೀಮಂತ ಆಗಿರಲಿಲ್ಲ, ಜಗತ್ತಿಗೆ ಶ್ರೀಮಂತ ಅನ್ನಿಸ್ಕೊಂಡಿದ್ದ ಅಬ್ದುಲ್ ಕಲಾಂ. ಅದಕ್ಕಂದ್ರೆ ಜ್ಞಾನದಿಂದ, ನಾಲೆಜ್, ಓದುವಿಕೆ ಬೇಕು. ಮಕ್ಕಳಿಗೆ ಈ ಹವ್ಯಾಸ ಬಳಸ್ಬೇಕಷ್ಟೆ. ನಾವು ಚಂತನ ಅದನ್ನು ಮೊಬೈಲ್ ತಿರ್ಕೊಂತ ನಾವು ಕುಂತು ಮಕ್ಕಳಿಗೆ ನೋಡು ಓದಂದ್ರೆ ಅವ್ಯಾಕೆ ಓದ್ತಾವೆ. ಮಕ್ಕಳು ನಾವು ಹೇಳ್ದಂಗೆ ಕೇಳೋದಿಲ್ಲ, ನಾವು ಮಾಡ್ದಂಗೆ ಮಾಡ್ತಾವೆ. ಅದಕ್ಕೆ ನಾವು ಓದಿದ್ರೆ ಮಕ್ಕಳು ಓದ್ತಾವಷ್ಟೇ. ಓದುವುದು ಕಲಿಸ್ಬೇಕು. ಶೈಶವೇ ಅಭ್ಯಸ್ತ ವಿದ್ಯಾನ ಯೌವನೇ ವಿಷಯಿಷೇಣ. ಯೌವನದಲ್ಲಿ ಮನುಷ್ಯ ದುಡಿಯುವುದು, ಬಾಲ್ಯದಲ್ಲಿ ಓದುವುದಕ್ಕಾಗಿ ಮೀಸಲಿಡು, ಯೌವನದಲ್ಲಿ ದುಡಿಯುವುದಕ್ಕಾಗಿ ಇದನ್ನು ಮೀಸಲಿಡು. ಎದಕ್ಕೆ ದುಡಿಬೇಕು ಅಂದ್ರೆ ಉಪಜೀವನಕ್ಕಾಗಿ ದುಡಿಬೇಕು, ಉಪಕಾರ ಸ್ಮರಣೆಗಾಗಿ ದುಡಿಬೇಕು. ತಂದೆ ತಾಯಿ ಗುರು ಹಿರಿಯರು ಸ್ನೇಹಿತರು ನಮಗೆಲ್ಲ ಕೊಟ್ಟು ಬೆಳೆಸ್ಯಾರಲ್ಲ, ಅವರು ಉಪಕಾರ ತೀರಿಸುವುದಕ್ಕೂ ನಾವು ದುಡಿಬೇಕಾಗ್ತೈತಿ. ದುಡಿಯೋದು ಬಿಟ್ಟವರು ಯುವಕರಲ್ಲ, ದುಡಿಬೇಕಾಗ್ತೈತೆ. ಮನುಷ್ಯ ದುಡಿಯುವುದಕ್ಕಾಗಿ ದೇಹವನ್ನು ಮೀಸಲು ಮಾಡು. ಯೌವನೇ ವಿಷಯಿಷೇಣ. ನಮ್ಮಲ್ಲಿ ಒಂದು ಹಳ್ಳಿ ಐತಿ, ತಾವರ್ಗೆರೆ ಅಂಥೇಳಿ, ಕಲ್ಲು ತಾವರ್ಗೆರೆ, ಸಣ್ಣ ಹಳ್ಳಿ ಐತಿ. ನಿಮಗೊಂದು ಆಶ್ಚರ್ಯ ಘಟನೆ ಹೇಳ್ತೀನಿ. ಅಲ್ಲಿ ವಾಣಿ ಸೇಕಮ್ಮ ಅಂತ ಒಬ್ಬ ಹೆಣ್ಮಗಳದಾಳು. ಅವ್ರಿಗಿರೋದ ಒಂದು 4 ಎಕರೆ ಹೊಲ. ಆ 4 ಎಕರೆ ಹೆಂಗೈತಿ ಅಂದ್ರೆ ಅಷ್ಟು ಪೂರ ಹಾಸ್, ಆ ಊರ ಹೆಸರು ಕಲ್ಲು ತಾವರ್ಗೆರೆ. ಅಂದ್ರೆ ಕಲ್ಲು ಇರೋದಕ್ಕೆ ಕಲ್ಲು ತಾವರ್ಗೆರೆ, ಗುಡ್ಡ ಐತದ. 4 ಎಕರೆ ಪೂರ ಹಾಸ್ ಬಂಡಿ ಕಲ್ಲು ಐತಿ. ಇರೋದ 4 ಎಕರೆ ಹೊಲ. ಆ ಹೆಣ್ಮಗಳು ತನ್ನ ಮಗನ ಕರ್ಕೊಂಡು, ಗಂಡನ ಕಟ್ಕೊಂಡು ಕೆರೆಯಾಗಿಂದ, ಟ್ರ್ಯಾಕ್ಟ್ರಿಗೆ ಕೊಡಾಕ ಬಾಡಿಗೆ ದುಡ್ಡಿಲ್ಲ, ಕೆರೆಯಾಗ ಅಲ್ಲಿ ಇಲ್ಲಿ ಬಿದ್ದ ಮಣ್ಣು 4-5 ಫೀಟ್ 4 ಎಕರೆ ಹೊತ್ತು ತುಂಬಿಸಿ ಇವತ್ತು ಗಿಡ ಹಚ್ಚಿದ್ರೆ 4 ಎಕರೆನೂ ಮಾವು ಹಚ್ಚಾಳ. 2-3 ಲಕ್ಷ ರೂಪಾಯಿ ತೆಗಿತಾಳೆ. ಇದು ದುಡಿಯುವಿಕೆ. ಇದು ಹೇಳೋದು ಏನೂ ಇಲ್ಲಾರ್ದು ಮಣ್ಣು ತುಂಬಿ ಹೊಲದಾಗ ಗಿಡ ಬೆಳೆದು 2-3 ಲಕ್ಷ ತೆಗಿತಾಳೆ. ಈ ದೀಪಾವಳಿ ಬಂತಂದ್ರೆ ಕುಂಬಳಕಾಯಿ ಹಾಕ್ತಾಳ, ಉಗಾದಿ ಗಣಪತಿ ಹಬ್ಬ ಬಂತಂದ್ರೆ ಹೂವು ಹಾಕ್ತಾಳ. ಅಂದ್ರೆ ಟೆಕ್ನಿಕ್ ನೋಡ್ರಿ, ಅದಕ್ಕೇನು ಭಾಳ ಬೇರೆ ಬೇಕಾಗಿಲ್ಲ. ಅದಕ್ಕೆ ದುಡಿಯುವಿಕೆ ನಾ ಹೇಳೋದು. ಇದ್ದ 4 ಎಕರೆದಾಗ ಮಣ್ಣು ಹಾಕಿ ದುಡಿದು ಬೆಳೆದವರು ಅದಾರ. ಇದ್ದ 40 ಎಕರೆಗೆ ಬಂದ್ಯಪ್ಪ, ಒಟ್ಟ ಯಾರ ಹೊಲನ ಕೈ ಹಿಡಿವಲ್ಲ ನಮ್ದು. ಒಟ್ಟ ಮಣ್ಣಾಗ ಕೈ ಹಿಡಿವಲ್ಲ. ನೀ ಮಣ್ಣಿಗೆ ಕೈ ಹಿಡಿದ್ರೆ ಮಣ್ಣು ನಿನ್ನ ಕೈ ಹಿಡಿತೈತೆ. ಅದು ನಿಂದು ಬರೀ ಎಲಿ ಕೈ ಹಿಡ್ದೈತೆ. ನಿಂದು ಮಣ್ಣು ಹೆಂಗೆ ಕೈ ಹಿಡ್ದೈತೆ ಹೇಳೋದು. ಮಣ್ಣು ಹೆಂಗೆ ಕೈ ಹಿಡಿತೈತೆ. ದುಡಿಬೇಕಾಗ್ತೈತೆ ಮನುಷ್ಯ. ಯೌವನೇ ವಿಷಯಿಷೇಣ. ಮನುಷ್ಯ ದುಡಿಬೇಕು. ಯಾವ ವಯಸ್ಸಿನೊಳಗೆ ದುಡಿಯುವುದೈತಿ, ದುಡಿಬೇಕು. ಎಷ್ಟು ಓದಿ ಮಾಡಿ ನಿರುದ್ಯೋಗಿಗಳಾದ್ರೆ ತೊಗೊಂಡು ಏನು ಮಾಡೋದೈತಿ ಹೇಳಿ. ಈಗ ನೀವೊಂದು ಕ್ರಿಕೆಟ್ ಆಡ್ತೈತಲ್ಲ ಹುಡುಗ, ಅದು ನೋಡಿರಿಲ್ಲ, ಅದು ಪೇಪರ್ನಾಗೆಲ್ಲ ಬಂದಿರ್ತೈತಲ್ಲ, ಯಶಸ್ವಿ ಜೈಸ್ವಾಲ್. ಆ ಹುಡುಗನ ಬಗ್ಗೆ ಕೇಳಿರಲ್ಲ. ಸುಮ್ಮನೆ ಆ ಹುಡುಗ ಉತ್ತರ ಪ್ರದೇಶದ ಹುಡುಗ ಬಾಂಬೆಗೆ ಪಾನಿಪುರಿ ಮಾರಕ್ಕೆ ಬಂತದ್ದು. ಪಾನಿಪುರಿ ಮಾರ್ಕೊಂತ ಕ್ರಿಕೆಟ್ ಆಡಿ ಈಗ ದೊಡ್ಡ ಸ್ಟಾರ್ ಕ್ರಿಕೆಟರ್. ಈಗ ನಮ್ಮ ಮಕ್ಕಳಿಗೆ ಬೆಂಗಳೂರಿಗೆ ಕ್ರಿಕೆಟರ್, ಅವ ಪಾನಿಪುರಿ ಮಾರೋ ಹುಡುಗ ಕ್ರಿಕೆಟರ್ ಆತು. ನಮ್ಮ ಮಕ್ಕಳಿಗೆ ಕ್ರಿಕೆಟರ್ ಆಗ್ಲಿ ಬೆಂಗಳೂರಿಗೆ ಹಾಕಿದ್ರೆ ಇದು ಪಾನಿಪುರಿ ಮಾರಕ್ಕೆ ಬಂತು ಊರಿಗೆ. ದುಡಿಯುವಿಕೆಯ ಛಲ ಮೀಸಲಿಲ್ಲ ಅಂದ್ರೆ ಹೆಂಗೆ ಆಗ್ತೈತೆ ಹೇಳಿ. ಸಾಧ್ಯ ಐತೆ ಏನು? ಮೀಸಲು ಬೇಕಾಗ್ತೈತೆ. ಅದಕ್ಕೆ ಏನು ಎಷ್ಟು ಇಂಜಿನಿಯರಿಂಗ್ ಮಾಡಿದೆ, ಓದಿ ಎಲ್ಲ ಮಾಡಿ ಕೆಲಸ ಮಾಡಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದದ ಹೇಳಿ. ಒಬ್ಬರು ಒಂದು 4 ಹುಡುಗರು ಒಂದು ಕಾಲೇಜ್ಗೆ ಹೋದ್ರಂತ, ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಲ್ಲಿ ಮುಂದೊಬ್ಬ ವಾಚ್ಮನ್ ಇದ್ದಂತ. ಆ ವಾಚ್ಮನ್ನಿಗೆ ಕೇಳಿದ್ರಂತ, ಹೆಂಗೈತ್ರಿ ಕಾಲೇಜು? ಭಾಳ ಚಲೋ ಐತ್ರಿ. ಅಲ್ಲ, ನಾವು ಅಡ್ಮಿಷನ್ ಮಾಡಿಸ್ಬೇಕಂತ. ಭಾಳ ಚಲೋ ಐತೆ, ಮಾಡಿಸ್ರಿ, ಇದು ನಾವು ಇಲ್ಲೇ ಓದಿದ್ವಿ ಅಂತಂದು. ನಾವು ನಮ್ಮದು ಇದೇ ಎಜುಕೇಷನ್ ಇಲ್ಲೇ ಆಗೈತೆ ನಮ್ಮದು. ಏನು ದುಡಿಯುವಿಕೆ. ಯೌವನೇ ವಿಷಯಿಷೇಣ. ದುಡಿಯುವ ವಯಸ್ಸಿನಲ್ಲಿ ಹುಡುಗರು ದುಡಿಬೇಕಾಗ್ತೈತಿ. ಅದು ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ, ಎಕಡೆರೆ ಒಂದು ಹರಕ್ ಪ್ಯಾಂಟ, ಎಕಡೆರೆ ಒಂದಿಷ್ಟು ಕೂದಲ,
ಯಾವುದರ ಒಂದಿಟ್ಟು ಅಂಗಿ ಆ ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರಿಸ್ತೀವಿ. ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರಿಸೋರು ಯುವಕರಾಗ್ತೀವಿ. ಅವು ಪ್ಯಾಂಟ್ ಚಲೋ ಪ್ಯಾಂಟ್ ಹರ್ಕೊಂಡಾನು, ಚಲೋ ಪ್ಯಾಂಟ್ ಹರ್ಕೊಂಡು ಅದನ್ನು ಹಾಕ್ಕೊಂಡಾನು. ಈಗ ಅವು ಹುಡುಗರು ಪ್ಯಾಂಟ್ ಹಾಕವು ಹಿಂದೆ ಎಲ್ಲಿ ಬಿಚ್ಚೆ ಬಿಡ್ತೈತೆ ಅನ್ನಂಗೆ ಇರ್ತೈತೆ. ಅದು ಏನು ಫ್ಯಾಷನ್. ಮತ್ತು ಅಂಗಿ ಹಾಕ್ಕೊಂಡವಲ್ಲ, ಅದ್ರದ್ದೊಂದು ಟ್ಯಾಪ್ ಇದ್ರದ್ದೊಂದು ಟ್ಯಾಪ್, ಅವು ಕೌದಿ ಹೊಲ್ದಂಗೆ ಇರ್ತೈತೆ ಅದು ಮನೆ. ಕೂದಲು ಬಿಟ್ಟನೋ ಎಷ್ಟು ಬಿಟ್ಟನೋ ಯಾವಾಗ ಕಟ್ ಮಾಡ್ತಾನೋ ಎಷ್ಟು ಇರ್ತೈತೋ ಗೊತ್ತಿರೋದಿಲ್ಲ ಅದು. ಅವು ಬೈದ್ಲಂತ, ಹುಚ್ಚ ಕೂದಲ ಕಟ್ ಮಾಡಿ ನೀನು ಅದನ್ನು ಎಷ್ಟು ಉದ್ದು ಬಿಟ್ಟು. ಅವ ಎದಕ್ಕೆ ಆಡ್ತೀನಿ ನನಗೆ ಸುಮ್ಮನಿರು, ಎದಕ್ಕೆ ಕಟ್ ಮಾಡ್ಬೇಕು ಅಂತ. ಮುದೋಡೆ ಅದು ನಿನ್ನೆ ನಿಮ್ಮ ತಂಗಿಗೆ ನೋಡಕ್ಕೆ ಬಂದಿದ್ರಲ್ಲ, ಆಕಿನ ಬಿಟ್ಟು ನಿನ್ನ ಒಪ್ಕೊಂಡು ಹೋಗ್ಯಾರ ಅವ್ರು. ಯಾವಾಗ ಕನ್ನೆ ವರ ಯಾವಾಗ ಗೊತ್ತಿಲ್ಲಾರ್ದಂಗೆ ಆಗೈತಿ. ಹಿಂಗೆ ಎಕಡೆರೆ ಪಟ್ಪಟ್ಟಿ ಒದರಿಸಿ ಎಕಡೆರೆ ಕೂದಲ ಕಟ್ ಮಾಡಿ ಎಂಥದರೆ ಅಂಗಿ ಹಾಕ್ಕೊಂಡು ವಿಚಿತ್ರವಾಗಿ ಕಾಣುವುದು ಯೌವನ ಅಲ್ಲ. ನಮ್ಮ ಯೌವನ ಯುವಕ ಅಂತ ಯಾರಿಗೆ ಅನ್ನಬೇಕು ಅಂದರೆ, ಯಾವ ವಯಸ್ಸಿನಲ್ಲಿ ತಂದೆ ತಾಯಿಗಳ ಸೇವೆ, ದುಡಿಮೆ, ಸಮಾಜ, ದೇಶಕ್ಕಾಗಿ ಯಾರು ತನ್ನ ಯೌವನವನ್ನು ಮೀಸಲಾಗಿಟ್ಟಿರ್ತಾರಲ್ಲ ಅವರಿಗೆ ಯುವಕರು ಅನ್ನಬೇಕಾಗ್ತದೆ. ಯೌವನೇ ವಿಶೇಷಣ ವಾರ್ಧಿಕ್ಯ ಮುನಿವೃತ್ತಿನಾಂ. ವಾರ್ಧಿಕ್ಯ ಮುಪ್ಪು ಹೆಂಗಿರ್ಬೇಕಂದ್ರೆ ಮುನಿಯಂತೆ ಇರಬೇಕು. ಬಾಲ್ಯ ಓದೋದ್ರೊಳಗೆ ಮೀಸಲು ಮಾಡಬೇಕು, ಯೌವನ ದುಡಿಯುವುದಕ್ಕಾಗಿ ಮೀಸಲು ಮಾಡಬೇಕು, ಮುಪ್ಪು ರಿಟೈರ್ಡ್ ಆದ್ರಲ್ಲ, ರಿಟೈರ್ಡ್ ಆಗಿವ್ರಿ ಇನ್ನೇನೈತೆ ಅಂದ್ರೆ ಅದು ಮೀಸಲು ಮಾಡ್ಬೇಕಂತಾನೆ. ವಾರ್ಧಿಕ್ಯ ಮುನಿವೃತ್ತಿನ. ಮನ್ಯಾಗ ಹೆಂಗಿರ್ಬೇಕಂದ್ರೆ ಸಂತರಂಗಿರ್ಬೇಕಂತ. ಮುನಿ ಅಂದ್ರೆ ಸಂತರಂಗಿರ್ಬೇಕು. ಕಾಲ ನಾಡಿನೊಳಗಿದ್ರೂ ಮುಖ ಕಾಡಿನ ಕಡೆ ಇರ್ಬೇಕು. ಮುಖ ಕಾಡಿನ ಕಡೆ ಇರಬೇಕು, ಕಾಲ ನಾಡಿನೊಳಗಿರ್ಬೇಕು ಅಂದ್ರೆ ಇವ್ರಿಗೆ ಸಂತ ಅಂತಾರೆ. ಇವನು ಮುಖ ಕಾಲು ಇನ್ನೂ ಅಡಿಗೆ ಮನೆ ಕಡೆನೇ ಅದಾವೆ. ಏನು ಎದ್ದು ಏನು ಮಾಡಿಯಪ್ಪ, ಬೆಳಿಗ್ಗೆ ಹೋಗ್ಕಾನ ಒಂದು 8-10 ಮಂದಿ ಕೂಡ್ತಾರೆ ವಾಕಿಂಗ್. ಏನು ವಾಕಿಂಗ್ ಹೋದ್ರಂದ್ರೆ ಅವ್ರೇನು ವಾಕಿಂಗ್ ಮಾಡೋದಿಲ್ಲ, ಊರು ಸುದ್ದಿ ಬರೀ ಟಾಕಿಂಗ್. ಏನು ವಾಕಿಂಗ್ ಇಲ್ಲ. ಬಂದನ ಪೇಪರ್ ಓದ್ತಾನೆ, ಪೇಪರ್ ಬೆಳಿಗ್ಗೆ ಒಮ್ಮೆ ಓದ್ತಾನೆ, ಸ್ನಾನ ಮಾಡಿಂದ ಮತ್ತೆ ಪೇಪರ್ ಓದ್ತಾನೆ, ಮತ್ತು ಊಟ ಮಾಡಿಂದ ಪೇಪರ್ ಓದ್ತಾನೆ, ಮಧ್ಯಾಹ್ನದಾಗ ನಿದ್ದೆ ಬರೋದಿಲ್ಲ, ಮತ್ತೆ ಪೇಪರ್ ಅದೇನು ಬಾಯಾಟ ಮಾಡ್ತಾನೆ ಅನ್ನೋಂಗೆ ಓದ್ತಾನೆ. ಓದಿದ್ದ ಪೇಪರ್. ಆಮೇಲೆ ಹಿಂಗೆ ಬಂದು ಟಿ ವಿ ಹಚ್ಬೇಕಂತಾನೆ ಹುಡುಗರು ಬಂದು ಪೋಗೋ ಹಚ್ತಾವ. ಇವ ನ್ಯೂಸ್ ಹಚ್ಚೋದಕ್ಕೆ ಹುಡುಗರು ಪೋಗೋ ಹಚ್ಚಿ ನೀವು ಹೊರಗೆ ಹೋಗೋ ಅಂತಾವ. ಅಟ್ಟಾವ ಎಲ್ಲಿ ವಾರ್ಧಿಕ್ಯ ಹೆಂಗೈತೆ. ಒಬ್ಬ ಡೆಲ್ಲಿ ಒಳಗೆ ಒಬ್ಬ ಮನುಷ್ಯ ಓಂಕಾರನಾಥ್ ಶರ್ಮಾ ಅವನ ಹೆಸರು. ಅವ ಈ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಿಟೈರ್ಡ್ ಆದ. ಅವನ ಹೆಸರು ಓಂಕಾರನಾಥ್ ಶರ್ಮಾ. ಅಂದ್ರೆ ಮುಪ್ಪು ಹೆಂಗೆ ಕಳಿಬೇಕು ಮನುಷ್ಯ. ಅದು ರೈಲ್ವೆ ಬ್ರಿಡ್ಜ್ ಬಿತ್ತಂತ. ಈ ಮೆಟ್ರೋ ಮಾಡ್ತಾರಲ್ಲ, ಮೆಟ್ರೋ ಮಾಡುವಾಗ ಬ್ರಿಡ್ಜ್ ಬಿದ್ದಿದ್ದಕ್ಕೆ ಭಾಳ ಮಂದಿ ಬಡವರಿಗೆ ಔಷಧ ಸಿಗಲಿಲ್ಲ. ಅವ ಏನು ಮಾಡ್ದೆ ಅಂದ್ರೆ ರಿಟೈರ್ಡ್ ಆದಮೇಲೆ ಈಗ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಿದ್ದ. ಮತ್ತು ಎಲ್ಲ ಶ್ರೀಮಂತರ ಅಪಾರ್ಟ್ಮೆಂಟ್ ಅಂದರೆ ಎಲ್ಲರೂ ರೋಗಿಗಳೇ ಅಷ್ಟೇ, ಎಲ್ಲ ಟೈಪು ರೋಗ ಅಲ್ಲೇ ಸಿಗೋದು. ಅವ ಏನು ಮಾಡಿದ್ನಂದ್ರೆ ಅಪಾರ್ಟ್ಮೆಂಟಿಗೆ ಅಡ್ಡಾಡಿ ವೇಸ್ಟ್ ಅವ್ರು ತೋಳದ ಗುಳಿಗೆ ಇರ್ತಾವಲ್ಲ ಅವೆಲ್ಲ ಕಲೆಕ್ಟ್ ಮಾಡಕತ್ತ. ಅವನ್ನೆಲ್ಲ ಕಲೆಕ್ಟ್ ಮಾಡಿ ಬೆಳಗ್ಗೆ ವಾಕಿಂಗ್ ಮಾಡ್ಕೋಂತ ಎಲ್ಲ ಮನ್ಯಾಗ ಹೆಚ್ಚುವರಿ ಇದ್ದು ನೀವು ಹೆಂಗೆ ಅನ್ನದ ಭಿಕ್ಷೆ ಮಾಡ್ತೀರಲ್ಲ, ಮೆಡಿಸಿನ್ ಭಿಕ್ಷೆ ಮಾಡೋದತ್ತು. ಗುಳಿಗೆ ಭಿಕ್ಷೆ ಮಾಡಿ ಗುಳಿಗೆ ತೊಗೊಂಡು ಬಂದು ಮತ್ತು ಬೈಫರ್ಕೇಟ್ ಮಾಡಿ ಸ್ಲಮ್ಸ್ ಬಡವ್ರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಿ ಫ್ರೀ ಗುಳಿಗೆ ಕೊಡ್ತಿದ್ದ. ಈಗ ಅವನಿಗೆ ಮೆಡಿಷನ್ ಬಾಬಾ ಅಂತ ಕರೀತಾರೆ ಎಲ್ಲರೂ, ಓಂಕಾರನಾಥ್ ಶರ್ಮಾ. ಅಂದ್ರೆ ಮುಪ್ಪು ಸಹಿತ ನಾವು ಸರಿಯಾಗಿ ಕಳಿಬೋದು ಅಂತ. ಮುಪ್ಪನ್ನು ಸರಿಯಾಗಿ ಕ್ರಿಯೇಟಿವಿಟಿ ಕೆಲಸ ಮಾಡದೆ ಇದ್ದರೆ ಚಿಂತೆ ಶುರುವಾಗ್ತಾವೆ. ಮುಪ್ಪಿಗೆ ನಿದ್ದೆ ಬರೋದಿಲ್ಲ, ಚಿಂತೆ ಶುರುವಾಗ್ತವೆ. ಯೋಗೇ ನಾಂತೆ ತನು ತ್ಯಜೇತ್. ಮನುಷ್ಯ ದೇಹವನ್ನು ಹೇಗೆ ಬಿಡಬೇಕು ಅಂದ್ರೆ ಯೋಗೇನಾಂತೆ, ಯೋಗ ಮಾಡ್ದಂಗೆ ಇರ್ಬೇಕಂತ ಜೀವನ. ನಕ್ಕೋಂತ ಹೋಗ್ಬೇಕಂತ. ಈ ಜಗತ್ತು ಬಿಟ್ಟು ಹೋಗುವಾಗ ಹೆಂಗೆ ಹೋಗ್ಬೇಕಂದ್ರೆ ನಕ್ಕೋಂತ ಹೋಗಿಬಿಡೋದಷ್ಟು. ಅಳ್ತಾರೆ ಯಾರು ಹೇಳಿ? ನಾವು ಹಂಗೆ ಎಂದರ ಹೋಗಿವೇನು? ನಮ್ಮ ಸಾವು ಎಂದರ ನಕ್ಕೊಂತ ಐತೇನು? ಅವ ಮುದುಕ್ ಹೋಗ್ತಿರ್ತಾನೆ, ಮಕ್ಕಳಿಗೆ ಕರೆಸ್ತಾನೆ, ಹೆಣ್ಮಗಳಿಗೆ ತವ್ರ ಮನೆಯಿಂದ ಬಾ ಅಂತ ಕರೆಸ್ತಾನೆ. ಮಾತು ಬರ್ತಿರೋದಲ್ಲಿ ಕೈ ಮಾಡ್ತಿರ್ತಾನೆ, ಕೈ ಕೊಡು ಅಂತ. ಆ ಹುಡುಗಿ ಕೈ ತೊಗೊಂಡು ಮಗನ ಕೈ ಮೇಲೆ ಹಾಕಿ ಮಗಳ ಕೈ ಹಾಕಿಸ್ಕೊತಾನ ಹೋಗಾಗ. ಇಲ್ಲ, ನಿನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ. ಅವ್ರಂತಾರೆ ನಿಮ್ಮ ಮೊದಲು ಹೋಗಿ ಆಸ್ತಿ ಸಲುವಾಗಿ ನಮಗೆ ಶಾಂತಿ ಬೇಕಾಗೈತೆ. ಏನು ತಾನ ಹೊಂಟಾನ,
ಏನು ಕೈ ಮೇಲೆ ಕೈ ಹಾಕಿಸ್ಕೊಂಡು ಏನು ಮಾಡವ? ಯೋಗೇನಾಂತೆ ತನುತ್ಯಜೇತ್. ಹೆಂಗೆ ದೇಹ ಬಿಡ್ಬೇಕಂದ್ರೆ, ಈಗ ಹೋಮ್ವರ್ಕ್ ಮಾಡ್ಲಾರ್ದು ಹುಡುಗರು ಹೆದರ್ಕೊಂತ ಹೋಗ್ತಾರೆ, ಹೋಮ್ವರ್ಕ್ ಮಾಡಿದ ಹುಡುಗರು ನಕ್ಕೊಂತ ಹೋಗ್ತಾರೆ. ಹಂಗೆ ನಾವು ಹೋಮ್ವರ್ಕ್ ಮಾಡಿದವ್ರಂಗೆ ಗ್ರೌಂಡ್ ವರ್ಕ್ ಮಾಡಬೇಕು. ಇಲ್ಲಿ ಮಾಡಿ ಹೋಗಿಬಿಟ್ರೆ ಸಾವು ಸಹಿತ ಪ್ರಿಯ ಆಗಿಬಿಡ್ತೈತೆ ಮನುಷ್ಯ. ಯೋಗೇನಾಂತೆ ತನುತ್ಯಜೇತ್, ಮೀಸಲು ಮಾಡುವಿಕೆ ಇದು. ಅದಕ್ಕೆ ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಮನ ಮೀಸಲು ಶಿವನ. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಜಗದೀಶ ಕಾಣ ರಾಮನಾಥ. ಯಾರು ತನು ಮನ ಇಂದ್ರಿಯ ಇವುಗಳ ಮೀಸಲನ್ನು ಕೆಡಿಸ್ಕೊಂಡಿಲ್ಲಲ್ಲ ಅವರೇ ದೇವರು ಅಂತ ಅವ್ರು ಹೇಳ್ತಾರೆ. ಅವರು ದೇವರಷ್ಟೆ. ಮೀಸಲನ್ನು ಕೆಡಿಸ್ಕೊಳ್ಳಾರ್ದಂಗೆ ಬದುಕು. ದೇಶಕ್ಕಾಗಿ, ಧರ್ಮಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನನ್ನ ಇಂದ್ರಿಯಗಳನ್ನು ಮೀಸಲಾಗಿಡಬೇಕು. ಅದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಮೀಸಲು ಮಾಡೋದು. ಇತಿಹಾಸದೊಳಗೆ ಮಾಡಲಿಲ್ಲ. ಎಷ್ಟು ಜನ ಮೀಸಲು ಮಾಡಿದ್ರು ಈ ದೇಹವನ್ನು. ನೀವೆಲ್ಲ ಭಗತ್ ಸಿಂಗನ ಬಗ್ಗೆ ಕೇಳಿರಿ. ಭಗತ್ ಸಿಂಗನಿಗೆ ಲಾಹೋರ್ ಜೈಲಿನೊಳಗೆ ಇಟ್ಟಿದ್ರು. ಹಿ ವಾಸ್ ಹ್ಯಾಂಗ್ಡ್ ವೆನ್ ಹಿ ವಾಸ್ ಜಸ್ಟ್ 23. 23 ವರ್ಷಕ್ಕೆ ಗಲ್ಲು ಶಿಕ್ಷೆ ಆಯಿತು. ಯಾರಿಗೆ? ಭಗತ್ ಸಿಂಗನಿಗೆ. ಎದರ ಸಲುವಾಗಿ? ಕೊಲೆ ಮಾಡಿದ್ದಕ್ಕಲ್ಲ, ದೇಶದ ಸಲುವಾಗಿ. ಅವನಿಗೆ ಲಾಹೋರ್ ಜೈಲಿನೊಳಗಿದ್ದಾಗ 23 ವರ್ಷಕ್ಕೆ ಗಲ್ಲು ಶಿಕ್ಷೆ ಆಯಿತು. ಅಲ್ಲಿ ಹಗ್ಗ ಎಡೆ ಬಿಟ್ಟಿರ್ತಾರಲ್ಲ ಗಲ್ಲು ಶಿಕ್ಷೆಗೆ, ಅಲ್ಲಿಗೆ ತೊಗೊಂಡು ಹೊಂಟಿದ್ರು. ಅವನಿಗೆ ಹೋಗುವಾಗ ಒಬ್ಬ ಜೈಲ್ ಅಧಿಕಾರಿ ಕೇಳ್ತಾನೆ, ಇವ ಭಗತ್ ಸಿಂಗ್ ನಮ್ಮಂಗೆ ಅಳ್ಕೊಂತ ಹೊಂಟಿದ್ದಿಲ್ಲ, ಸಾವಿಗೆ ಹೊಂಟಾನ, ಸಾಯಕ್ಕೆ ಹೊಂಟಾನ, ನೇಣು ಗಂಬಕ್ಕೆ ಗಲ್ಲಿಗೆ ಕುತ್ತಿಗೆ ಹೋಗ್ತೈತಿ, ನಕ್ಕೋಂತ ಹೊಂಟಿದ್ದ. ಜೈಲರ್ ಕೇಳ್ತಾನ, ಯಾರಿಗೆ? ಭಗತ್ ಸಿಂಗನಿಗೆ. ಸಾವಿಗೆ ಹೊಂಟಾಗ ನಗಾಕತ್ತಿಯಲ್ಲ ನೀನು. ಅವಾಗ ಭಗತ್ ಸಿಂಗ್ ಹೇಳ್ತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ಜೈಲರ, ನೀ ಪುಣ್ಯ ಮಾಡಿಯೋ, ನೀ ಇಲ್ಲಿರ್ಬೇಕು, ಇದನ್ನು ನೋಡೋದು ನೀನು ಪುಣ್ಯ ಮಾಡಿ ಅಂತ. ಏನು ನೋಡೋದಕ್ಕೆ ಪುಣ್ಯ ಮಾಡಿ ಅಂದ್ರೆ, ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಎಂಬ್ರೆಸ್ ಡೆತ್ ವಿತ್ ಲವ್. ಭಾರತದ ರಾಷ್ಟ್ರ ಪ್ರೇಮಿಗಳು ತಾಯಿಯ ಋಣ ತೀರಿಸುವುದಕ್ಕಾಗಿ ಸಾವನ್ನು ಸಹಿತ ಎಷ್ಟು ಪ್ರೇಮದಿಂದ ಎದುರುಗೊಳ್ತಾರಂತ ನೋಡೋದಕ್ಕೆ ನೀ ಪುಣ್ಯ ಮಾಡಿ ನೀನು. ಇದು ಭಗತ್ ಸಿಂಗ್. ಮುಂದೆ ಹೋಗೋದ್ರಾಗ ತಾಯಿ ಬಂದು ನಿಂತಿರ್ತಾಳ, ಮಗ ನೇಣುಗಂಬಕ್ಕೆ ಹೊಂಟಿರ್ತಾನ, ತಾಯಿ ಕಣ್ಣಾಗ ನೀರು. ಭಗತ್ ಸಿಂಗ್ ತಾಯಿ ಕಣ್ಣೀರು ಒರೆಸಿ ತಾಯಿಗಂತಾನ, ಯವ್ವ ಯಾರ ಕಣ್ಣಾಗರ ನೀರು ಬರಲಿ. ತಾಯಿ ವಿದ್ಯಾವತಿ, ಭಗತ್ ಸಿಂಗನ ತಾಯಿ. ಮಗನ ನೇಣುಗಂಬಕ್ಕೆ ಏರೋದು ನೋಡ್ಲಿಕ್ಕೆ ತಾಯಿ ನಿಂತಿದ್ಲು. ತಾಯಿ ಕಣ್ಣಾಗ ನೀರು, ಮಗ ಕಣ್ಣೀರು ಒರೆಸ್ತಾನ. ಒರೆಸಿ ತಾಯಿಗಂತಾನ, ಯವ್ವ ಯಾರ ತಾಯರ ಅಳ್ಳಿ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರ. ವಿದ್ಯಾವತಿ ಅಂತಾಳ, ಯಪ್ಪ ಭಗತ, ಇದು ದುಃಖದ ಕಣ್ಣೀರಲ್ಲೋ, ನನ್ನ ಗರ್ಭದ ಮೇಲೆ ಸಿಟ್ಟು ಬಂದ ಕಣ್ಣೀರು. ಯಾಕೆ ನನ್ನ ಗರ್ಭದ ಮೇಲೆ ಸಿಟ್ಟು ಬಂದೈತಿ ಅಂದ್ರೆ, ಭಗತ್ ಸಿಂಗನಂಥ ಒಬ್ಬನೇ ಮಗುವಿಗೆ ಜನ್ಮ ಕೊಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಬಂದೈತಿ. ಅಕಸ್ಮಾತ್ 10 ಮಂದಿಗೆ ಜನ್ಮ ಕೊಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಬಂದಿದ್ರೆ ಆ 10 ಮಕ್ಕಳನ್ನು ದೇಶ ಸೇವೆ ಮಾಡ್ರಿ ಅಂತ ಕಳಿಸ್ತಿದ್ದೆ ನಾನು. ಅವಾಗ ಭಗತ್ ಸಿಂಗ್ ಅಂತಾನೆ, ಯವ್ವ ನೋಡು, ಒಬ್ಬನೇ ಭಗತ್ ಸಿಂಗ್ ಅಂತಿಲ್ಲ, ಈ ದೇಶದ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಆ ತಾಯಿಯ ಗರ್ಭದೊಳಗೆ ಆ ಮನೆಯೊಳಗೆ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರೆ. ಇದು ರಾಷ್ಟ್ರ ಪ್ರೇಮ. ಇದು ಮೀಸಲು ಮಾಡಲಿಲ್ಲೇನು? ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಅದಕ್ಕೆ ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡಿಕೊಳ್ಳುವುದು. ಕೆಡಿಸಬೇಡ. ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸಬೇಡ. ಮೀಸಲು ಮಾಡುವುದು, ರಿಸರ್ವೇಷನ್ ಮಾಡುವುದು, ಇದು ಬ್ರಹ್ಮಚರ್ಯ. ತಮಗೆಲ್ಲ ಶರಣು.